ಭಾರತದಂತಹ ದೇಶ, ಅದು ಯುವಕರ ರಾಷ್ಟ್ರ, ಉದ್ಯೋಗ ಇಲ್ಲ, ನಿರುದ್ಯೋಗದ ಸಮಸ್ಯೆ. ಸರ್ಕಾರಗಳ ಪಾತ್ರ ಬಹಳ ಪ್ರಮುಖ. ಜನಗಳ ಪ್ರತಿನಿಧಿ. ನಾವು ಎಜುಕೇಶನ್ ನ ಕೊಡುವಾಗ್ಲೇನೆ ನೀನು ಓದಿದ್ರೇನೆ ನಿನ್ಗೆ ಒಳ್ಳೆ ಸಂಬಳ ಸಿಗುತ್ತೆ. ಮಕ್ಕಳಿದ್ದಾಗ್ಲೇನೆ ಮೈಂಡ್ಗೆ ಫೀಡ್ ಮಾಡ್ತಾ ಇರ್ತೀವೇನೋ ಅಂತ ಅನ್ಸಲ್ವಾ ಸರ್? ಆಕ್ಚುಲಿ ನೋಡಿ, ಅದೇ ಬಹಳ ದುರಂತ. ಎಜುಕೇಶನ್ ಮೂಲಕ ನಮಗೆ ಸಿಗೋ ಜಾಬೇ ನನ್ನ ಜೀವನ ಆಧಾರ. ವಾಸ್ತವ ಆದ್ರೂ ಕೂಡ ಎಜುಕೇಶನ್ ಪರ್ಪಸ್ ಅದಾಗಬಾರ್ದು. ನಮ್ಮ ಹೋಲ್ ಎಜುಕೇಶನ್ ಇವತ್ತು ನಾಲೆಡ್ಜ್ ಓರಿಯೆಂಟೆಡ್ ಗಿಂತ ಹೆಚ್ಚಾಗಿ ಇಟ್ ಹಸ್ ಬಿಕಮ್ ಮೋರ್ ಸರ್ಟಿಫಿಕೇಟ್ ಓರಿಯೆಂಟೆಡ್. ಈಗಿನ ಮಕ್ಕಳಿಗೂ ಮುಂದಿನ ಭವಿಷ್ಯದಲ್ಲಿ ಅಂದ್ರೆ 10-15 ವರ್ಷಗಳ ನಂತರ ಯಾವ ರೀತಿ ಉದ್ಯೋಗವನ್ನ ಎದುರಿಸಬಹುದು ಅಂತ ಹೇಳೋದಕ್ಕೇನೆ ಇವತ್ತು ಬಹಳ ನೋವಾಗ್ತದೆ. ಆದ್ರೆ ನಮ್ಮ ದೇಶದ ನೀತಿಗಳು ನೀವು ತಗೊಂಡ್ರೆ ಯಾವ ದಿಕ್ಕಿನಲ್ಲಿ ಹೋಗ್ತಾ ಇದೆ ನೀವು ನೋಡಿದ್ರೆ, ಪರ್ಟಿಕ್ಯುಲರ್ ನಮ್ಮ ಸರ್ಕಾರಗಳು ತಗೋತಾರೆ ನೀತಿ ತುಂಬಾ ಆತಂಕ ಹುಟ್ಟಿಸಿದೆ. ಸರ್, ಇನ್ನೂ ಒಂದು ದೊಡ್ಡ ವಿಪರ್ಯಾಸ ಅಂದ್ರೆ ನಮ್ಮ ದೇಶದಲ್ಲಿ ಏನು ನಿರುದ್ಯೋಗ ಅನ್ನೋ ಒಂದು ಟೈಟಲ್ ಇದೆಯಲ್ಲ, ಅದು ಆಲ್ಮೋಸ್ಟ್ ಎಜುಕೇಶನ್ ಮಾಡಿರುವಂತಹ ವ್ಯಕ್ತಿಗಳೇ ಖಾಲಿ ಕೊಡ್ತಿರೋ ಒಂದು ರೀತಿ ನಿಜ ನೀವು ಹೇಳಿದ್ದು. ಬಟ್ ಇನ್ನೊಂದು ಕಡೆ ಅದು ತಪ್ಪಿಲಿ ಬರ್ದು ಬಟ್ ನಿರ್ಗತಿಕರಾಗಿ ಸರ್ಕಾರದ ಪಾಲಿಸಿ ಇರಬೇಕಾಗಿರೋದು ನಮ್ಮ ಶಕ್ತಿ ಯುವ ಶಕ್ತಿ, ನಮ್ಮ ಶಕ್ತಿ ವಿದ್ಯಾರ್ಥಿ ಶಕ್ತಿ. ನಾನು ಏನು ಎಜುಕೇಶನ್ ಮಾಡಿದೆ ಅದಕ್ಕೆ ತಕ್ಕಂತ ಜಾಬ್ ಸಿಕ್ಕಿಲ್ಲ ಅಂದ್ರೆ ಅದಕ್ಕೆ ನಾಚಿಕೆ ಪಡಬೇಕಾದ ನಾನಲ್ಲ, ಈ ವ್ಯವಸ್ಥೆ, ಈ ಸರ್ಕಾರ. For business and personal promotions in Suman TV Kannada, please contact 9686376663. ನಮಸ್ತೆ ವೀಕ್ಷಕರೇ, ಸುಮನ್ ಟಿವಿ ಕನ್ನಡಗೆ ಸ್ವಾಗತ. ನಾನು ಶಮಿ ಶಿಟಿ. ಇವತ್ತಿನ ಟಾಪಿಕ್ ಏನಪ್ಪಾ ಅಂದ್ರೆ ಎಜುಕೇಶನ್, ಮುಖ್ಯವಾಗಿ ಉದ್ಯೋಗ. ನಾವು ಓದುತ್ತಿರೋದು ನಮ್ಮ ಉದ್ಯೋಗಕ್ಕೆ ಒಮ್ಮೊಮ್ಮೆ ಸಂಬಂಧನೆ ಇಲ್ಲದೆ ಇರುವ ರೀತಿ ನಾವು ಕೆಲಸ ಮಾಡ್ತಾ ಇರ್ತೀವಿ. ಅದರಲ್ಲೂ ಈಗಿನ ಟೆಕ್ನಾಲಜಿಸ್ಗಳು ಮನುಷ್ಯರ ಉದ್ಯೋಗಗಳನ್ನ ಕಿತ್ತುಕೊಳ್ತಾ ಇದೆ. ಏನಪ್ಪಾ ಈ ರೀತಿ ಆಗ್ತಾ ಇದೆ? ಹಾಗಾದ್ರೆ ಎಜುಕೇಶನ್ ವೇಸ್ಟಾ? ಖಂಡಿತ ಅಲ್ಲ. ಯಾವ ರೀತಿ ಎಜುಕೇಶನ್ ಅನ್ನ ಮಾಡಿದ್ರೆ ಮುಂದಿನ ಫ್ಯೂಚರ್ ಅಂದ್ರೆ ಈಗಿನ ವಿದ್ಯಾರ್ಥಿಗಳು ಮುಂದಿನ ಫ್ಯೂಚರ್ ನಲ್ಲಿ ಯಾವ ರೀತಿಯಾಗಿ ಉದ್ಯೋಗ ಮಾಡಬಹುದು, ಹೇಗೆ ಎಜುಕೇಶನ್ ಅನ್ನ ಉದ್ಯೋಗಕ್ಕೆ ಬಳಕೆಯನ್ನ ಮಾಡ್ಕೊಳ್ಬಹುದು, ಇದೆಲ್ಲದನ್ನ ಡೀಟೇಲ್ಸ್ ಕೊಡ್ಲಿಕ್ಕೆ ನಮ್ಮ ಜೊತೆ ಇವತ್ತು ಎಜುಕೇಶನಿಸ್ಟ್ ಇದ್ದಾರೆ, ರಾಜಶೇಖರ್ ಸರ್. ಅವ್ರನ್ನ ಮಾತಾಡಿಸ್ತಾ ಹೋಗ್ತೀನಿ. ಇದರ ಕಂಪ್ಲೀಟ್ ಡೀಟೇಲ್ಸ್ ಅವರೇ ಕೊಡ್ತಾ ಹೋಗ್ತಾರೆ. ಸರ್ ನಮಸ್ತೆ. ನಮಸ್ಕಾರ. ನಾನು ಆಗ್ಲೇ ಹೇಳಿದ ಹಾಗೆ ಈಗಿನ AI ಟೆಕ್ನಾಲಜೀಸ್ ಇರ್ಬೋದು ಅಥವಾ ಡಿಜಿಟಲ್ ಯುಗ ಇರ್ಬೋದು, ಇದೆಲ್ಲವೂ ಕೂಡ ಒಂದಿಷ್ಟು ಜನರ ಉದ್ಯೋಗವನ್ನ ಕಿತ್ಕೊಳ್ತಾ ಇದೆ ಸರ್. ನಾವು ನೋಡ್ತಾ ಇದ್ದೀವಿ, ಇಂಜಿನಿಯರಿಂಗ್ ಮಾಡಿದ್ರೆ ಮೊದಲು ಲೈಫ್ ಸೆಟಲ್ ಅಂತ ಹೇಳುವ ಒಂದು ಮಾತಿತ್ತು. ಆದ್ರೆ ಈಗಿನ ದಿನಗಳಲ್ಲಿ ಆಗ್ತಾ ಇರೋದೇ ಬೇರೆ. ಜನರಿಗೆ ಎಜುಕೇಶನ್ಗೂ ಉದ್ಯೋಗಕ್ಕೂ ಸಂಬಂಧನೇ ಇಲ್ವಾ ಅನ್ನೋ ರೀತಿ ಆಗಿದೆ. ಒಂದಿಷ್ಟು ಟೆಕ್ನಾಲಜಿಸ್ಟ್ಗಳು ಕಾರ್ಪೊರೇಟ್ ಅಲ್ಲಿ ಇನ್ವಾಲ್ವ್ ಆಗ್ತಾ ಇದ್ದ ಹಾಗೇನೆ ಲೇ ಆಫ್ಗಳು ನಡೀತಾ ಇದೆ. ಹೇಗೆ ಸರ್ ಭವಿಷ್ಯ ಯಾವ ರೀತಿ ಆಗ್ಬಹುದು? ಯಾವ ರೀತಿಯಾದಂತಹ ಎಜುಕೇಶನ್ ಮಾಡಿದ್ರೆ ಮುಂದಿನ ಭವಿಷ್ಯದಲ್ಲಿ ಉದ್ಯೋಗಗಳನ್ನ ಪಡ್ಕೊಳ್ಳಿಕ್ಕೆ ಈಸಿ ಆಗತ್ತೆ? ಮೇಡಮ್, ಮೊದಲಿಗೆ ನಾನು ನಮ್ಮ ಶಿಕ್ಷಣ ಉಳಿಸಿ ಸಮಿತಿಯಿಂದ ನಿಮಗೆ ಅಭಿನಂದನೆ ಸಲ್ಲಿಸಬೇಕು. ಬಹಳ ಒಳ್ಳೆ ಟಾಪಿಕ್ ತಗೊಂಡು ಚರ್ಚೆನ ಇಟ್ಕೊಂಡಿದ್ದೀರಾ ನೀವೀಗ. ಇಲ್ಲಿ ನಿಮ್ಮ ಪ್ರಶ್ನೆ ಬಹಳ ಒಳ್ಳೆ ಪ್ರಶ್ನೆ ಇದು. ಈಗ ನಮ್ಮ ಅಭಿಪ್ರಾಯ ನೀವು ತಗೊಂಡ್ರೆ, ನನ್ನ ವೈಯಕ್ತಿಕ ಅಭಿಪ್ರಾಯ, ನಮ್ಮ ಶಿಕ್ಷಣ ಉಳಿಸಿ ಸಮಿತಿ ಅಭಿಪ್ರಾಯ ಏನಂದ್ರೆ, ನಾವು ಟೆಕ್ನಾಲಜಿಗೆ ವಿರುದ್ಧ ಅಲ್ಲ, ಟೆಕ್ನಾಲಜಿ ಬೇಕು. ಬಹಳ ಮುಖ್ಯ ಪ್ರಶ್ನೆ ಈಗ ಟೆಕ್ನಾಲಜಿ ಯಾರ ಕೈನಲ್ಲಿದೆ ಅಂತ. ಈಗ ನಾವು ಟೆಕ್ನಾಲಜಿನ ಬಳಸ್ಕೊಂಡು ಉದ್ಯೋಗಗಳನ್ನು ಹೆಚ್ಚು ಮಾಡಬಹುದು, ಸೃಷ್ಟಿ ಮಾಡಬಹುದು. ಈಗೇನು ಅದೇ ಟೆಕ್ನಾಲಜಿ ಬಳಸ್ಕೊಂಡು ಉದ್ಯೋಗಗಳನ್ನು ಕಡಿತನೂ ಮಾಡ್ತಾ ಇದ್ದಾರೆ. ಸೊ ಅದಕ್ಕೆ ಬಹಳ ಮುಖ್ಯವಾದ್ದು ಇದು ಯಾರ ಕೈನಲ್ಲಿದೆ ಅನ್ನೋದು. ಈಗ ಮನೆಯಲ್ಲಿ ನಮ್ಮ ಅಮ್ಮಂದ್ರ ಕೈನಲ್ಲಿ ಚಾಕು ಇದ್ರೆ ಅದು ತರಕಾರಿ ಕಟ್ ಮಾಡೋದಕ್ಕೆ ಎಲ್ಲದಕ್ಕೂ ಬಳಕೆ ಆಗ್ತದೆ. ಅದೇ ಚಾಕು ಒಬ್ಬ ಕೊಲೆಗಾರನ ಕೈನಲ್ಲೋ ಒಬ್ಬ ಸಮಾಜ ಘಾತುಕ ಶಕ್ತಿಗೆ ಕೈನಲ್ಲಿ ಇದ್ರೆ ದುರ್ಬಳಕೆ ಆಗ್ತದೆ. ಸೊ ನನಗನ್ಸೋದು ಟೆಕ್ನಾಲಜಿ ಯಾರ ಕೈನಲ್ಲಿದೆ ಅನ್ನೋದು ಅದು ಇಂಪಾರ್ಟೆಂಟ್ ಆಗುತ್ತೆ, ಮೊದಲನೇದು. ಎರಡನೇದು ಪ್ರಶ್ನೆ ನೋಡಿ, ಇವಾಗ ಅಲ್ಲಿ ನಮ್ಮ ಜನಗಳಲ್ಲಿ ಬರ್ತಾ ಇರೋ ಆತಂಕ, ಹಾಗಾಗೇನೆ ನೀವು ಈ ಚರ್ಚೆನ ಇಟ್ಕೊಂಡಿದ್ದೀರಾ. ಇದು ಆಗಿರೋದೇನು ಅಂದ್ರೆ, ಇವತ್ತು AI, ನಾವೇನು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅಂತ ಕರೀತಾ ಇದೀವಿ, ಇದು ಬಂದ ಮೇಲೆ ಏನಾಗ್ತಿದೆ, ಬಹಳ ದೊಡ್ಡ ಸಂಖ್ಯೆಯಲ್ಲಿ ಲಕ್ಷಾಂತರ ಯುವಕರು ಕೆಲಸಗಳನ್ನ ಕಳ್ಕೊತಾ ಇದ್ದಾರೆ. ಬಹುಶಃ ನೀವು ಕೂಡ AI ಬಳಸ್ತೀರಾ, ನಾವೆಲ್ಲ ಬಳಸ್ತಾ ಇದೀವಿ, ಈಗ ಗೊತ್ತಾಗ್ತಿದೆ ನಮಗೇನೆ. ಅದು ಇದು ಏನು ಯಾವುದೋ ಬೇರೆ ಜಗತ್ತಿಂದ ಬಂದಿರೋದಲ್ಲ, ಅಥವಾ ಇದೇನು ದೈವ ಸೃಷ್ಟಿ ಅಲ್ಲ.
ನಾವೇ ಸೃಷ್ಟಿ ಮಾಡಿರೋದು. ಈ AI ಟೆಕ್ನಾಲಜಿ ಏನಿದೆ ಅಂದರೆ ಈ ಸರ್ಚ್ ಎಂಜಿನ್ಗಳಾಗಲಿ ಅಥವಾ ಅದಕ್ಕೆ ಬೇಕಾಗಿರೋ ಅಲ್ಗರಿದಮ್ಸ್ ಆಗಲಿ, ಇದನ್ನೆಲ್ಲ ಸೃಷ್ಟಿ ಮಾಡಿರೋದು ನಾವೇ, ಮನುಷ್ಯರೇನೆ. ಇದೇನು ಮಾಡಿದೆ, ನಮ್ಮ ಕೆಲಸ ತುಂಬ ಸುಲಭ ಮಾಡಿದೆ. ಅಂದರೆ ಇವಾಗ ಹ್ಯೂಜ್ ಡೇಟಾ, ಈಗ ಅದು ಡಾಟಾ ಸೈನ್ಸ್ ಅನ್ನೋದೇ ದೊಡ್ಡ ಸಬ್ಜೆಕ್ಟ್ ಆಗಿದೆ. ಬಹುಶಃ ನಿಮಗೆ ನೀವು ನಿಮ್ಮ ಮಾಸ್ಟರ್ಸಲ್ಲಿ ಓದಿರ್ತೀರ ನೀವು. ಇವಾಗ ಈ ಎಂಟೈರ್ ಡಾಟಾನ ಅದನ್ನು ಅನಲೈಸ್ ಮಾಡೋದು ಮ್ಯಾನ್ಯಲಿ ಕುತ್ಕೊಂಡು ಮಾಡಿದ್ರೆ ಕೆಲವು ಎಷ್ಟೋ ಡಾಟಾಗಳು ನಮಗೆ ತಿಂಗಳುಗಳು ವರ್ಷಗಳು ಬೇಕಾಗ್ತದೆ. ಹೆಚ್ಚು ಜನ ಎಂಪ್ಲಾಯ್ ಆದರೆ ದಿನಗಳಿಗಟ್ಟಲೆ ಬೇಕಾಗ್ತದೆ, ಕೆಲವೇ ವ್ಯಕ್ತಿಗಳಾದರೆ ವರ್ಷಗಳು ಆಗತ್ತೆ. ಅದನ್ನು ಇವಾಗ ಈ ಟೆಕ್ನಾಲಜಿ ಬಳಸ್ಕೊಂಡು ನಾವು ಕೆಲವು ಗಂಟೆಗಳಲ್ಲಿ, ಕೆಲವು ನಿಮಿಷಗಳಲ್ಲಿ ಮಾಡ್ಬೋದು. ಅಷ್ಟು ಟೆಕ್ನಾಲಜಿ ಅಡ್ವಾನ್ಸ್ ಆಗಿದೆ. ಆದರೆ ಇವಾಗ ಏನಾಗ್ತಿದೆ ಅಂದರೆ, ಭಾರತದಲ್ಲೇ ಆಗಿರೋ ಒಂದು ಬದಲಾವಣೆ ಅಂದರೆ, ದೊಡ್ಡ ದೊಡ್ಡ ಕಂಪನಿಗಳೇನಿದೆ, ಪರ್ಟಿಕ್ಯುಲರ್ಲಿ ಎಲ್ಲಿ ಈ ಡಾಟಾ ಎಂಟ್ರಿ ಜಾಬ್ಸ್ ಇತ್ತು, ಒಂದು ಅಂದಾಜು ಪ್ರಕಾರ ನಾನು ಅಫ್ಕೋರ್ಸ್ ಮಾಧ್ಯಮದಲ್ಲೇ ನೋಡಿದ್ದು, ಸರಿಸುಮಾರು 35-40 ಲಕ್ಷ ಜಾಬ್ಗಳು ಹೋಗೋವಂಥ ಒಂದು ಆತಂಕ ಇದೆ ಅಂತ. ಈಗಾಗಲೇ ಹತ್ತತ್ರ ಒಂದು 25-30 ಲಕ್ಷ ಜಾಬ್ಸ್ ಹೋಗ್ಬಿಟ್ಟಿವೆ. ಇನ್ನೂ 35-40 ಲಕ್ಷ ಜಾಬ್ಸ್ ಹೋಗುತ್ತೆ ಅನ್ನೋ ಆತಂಕ ಇದೆ. ಅಥವಾ ಈವನ್ ಸಾಫ್ಟ್ವೇರ್ ಪ್ರೋಗ್ರಾಮಿಂಗ್ಗಳು ಇವೆಲ್ಲ ಏನು ಮಾಡ್ತಾರೆ, ಅಲ್ಲಿ ಕೂಡ AI ಬಳಕೆ ಆಗ್ತದೆ. ಈವನ್ ನಾನು ಕೇಳ್ತಾ ಇರೋದು ನಮ್ಮ ಸ್ನೇಹಿತರಿಂದ, ಈಗ ಮೆಡಿಕಲ್ ಫೀಲ್ಡಲ್ಲೂ ಕೂಡ AI ಬಳಕೆ ಆಗ್ತಾ ಇದೆ. ಸೊ ಹೀಗಾಗಿ ಏನಾಗ್ತಿದೆ, ಎಲ್ಲರಲ್ಲೂ ದೊಡ್ಡ ಆತಂಕದ ವಿಷಯ ಆಗಿದೆ. ಏನಾಗತ್ತೆ ಇವಾಗ ಅದು ಅಲ್ಲಿ ಈ ಪ್ರಶ್ನೆನ ಎಂಡ್ ಮಾಡಬೇಕು ಅಂದರೆ ಉತ್ತರ, ಈಗ ನೋಡಿ, ಈ AI-ನ ಯಾರು ಕಂಟ್ರೋಲ್ ಮಾಡ್ತಿದ್ದಾರೆ ಅಂದರೆ, ಇವತ್ತು ಬಹುತೇಕ ಕಂಪನಿಗಳು ಯಾರಿದ್ದಾರೆ ಅವರೆಲ್ಲರೂ ಕೂಡ ಲಾಭದ ಆಧಾರದ ಮೇಲೆ ಕಂಪನಿಗಳು ನಡೆಸ್ತಾರೆ. ಲಾಭ ಬೇಕಾ ಬೇಡೋ ಬೇರೆ ಪ್ರಶ್ನೆ. ಬಟ್ ನಾನು ಹೇಳ್ತಾ ಇರೋದು, ಈಗ ಅವರು ಲಾಭ ಕೇಂದ್ರಿತ ಆಗಿರೋದ್ರಿಂದ, ಇಲ್ಲ ಕ್ಯಾಪಿಟಲ್ ಓರಿಯೆಂಟೆಡು, ಕ್ಯಾಪಿಟಲ್ ಇಂಟೆನ್ಸಿವ್ ಇಂಡಸ್ಟ್ರಿಗಳು, ಟೆಕ್ನಾಲಜಿ ಆಗಿರೋದ್ರಿಂದ ಗರಿಷ್ಠ ಲಾಭ ಬೇಕು ಅವರಿಗೆ. ಈಗ ಗರಿಷ್ಠ ಲಾಭ ಬೇಕು ಅಂದರೆ ನಮಗೆ ಇದು 21ನೇ ಶತಮಾನದ ಪ್ರಶ್ನೆ ಅಲ್ಲ. ಇದೇನು ನಾವು ಈ ವ್ಯವಸ್ಥೆ ನಾವೇನು ಈ ಕ್ಯಾಪಿಟಲಿಸ್ಟ್ ಎಕಾನಮಿ, ಬಂಡವಾಳಶಾಹಿ ವ್ಯವಸ್ಥೆ ಅಂತ ಕರಿತೀವಿ, ಏನೊಂದು 300-400 ವರ್ಷದ ಹಿಂದೆ ಬಂತು. ಅವತ್ತಿಂದ ಇವತ್ತಿನ ತನಕ ನೀವು ನೋಡಿದ್ರೆ ಲಾಭ ಹೇಗೆ ಮಾಡ್ತಾರೆ ಅದ್ರ ಬೇಸಿಸ್ ಏನು ಬದಲಾಗಿಲ್ಲ. ಲಾಭ ಮಾಡೋದು ಹೇಗೆ ಅಂದರೆ, ಒಬ್ಬ ಕಾರ್ಮಿಕನಿಗೆ ನ್ಯಾಯವಾಗಿ ಏನು ಕೊಡಬೇಕು ಅದನ್ನ ಕೊಡದೀರ, ಕಾರ್ಮಿಕನಿಗೆ ನ್ಯಾಯವಾಗಿ ಕೊಡದೀರ ಯಾವುದನ್ನ ಉಳಿಸ್ಕೋತಾನೆ, ಅದೇನೇ ಪ್ರಾಫಿಟ್, ದಟ್ ಈಸ್ ಕ್ಯಾಪಿಟಲ್. ಯಾಕೆ ನೋಡಿ, ನಿಮ್ಗೆ ಇವಾಗ ಇಂಡಸ್ಟ್ರಿ ಎಸ್ಟಾಬ್ಲಿಷ್ ಮಾಡಿದ್ರೆ ಎಸ್ಟಾಬ್ಲಿಷ್ಮೆಂಟ್ ಕಾಸ್ಟು ಸೇಮ್, ನೀವು ಉಳಿಸೋಕ್ಕಾಗಲ್ಲ. ರಾ ಮೆಟೀರಿಯಲ್ಸು ಸೇಮ್, ಉಳಿಸೋಕ್ಕಾಗಲ್ಲ. ಎಲ್ಲಿ ನೀವು ಉಳಿಸ್ಬೋದು, ಕರ್ಟೈಲ್ ಮಾಡ್ಬೋದು ಅಂದರೆ ಅದು ಲೇಬರ್. ಬಟ್ ಅಗೇನು ಯಾವುದೇ ವಸ್ತುನ ಅದಕ್ಕೆ ಮೌಲ್ಯ ಕೊಡೋದೇ ಲೇಬರು. ಈಗ ಪ್ಲಾಸ್ಟಿಕ್ಕು ಸುಮ್ಮನೆ ಒಂದು ದೊಡ್ಡ ಪ್ಲಾಸ್ಟಿಕ್ ಬಿದ್ದಿತ್ತದ ಬೆಲೆ ಇಲ್ಲ. ಆ ಪ್ಲಾಸ್ಟಿಕ್ನ ಬಳಸ್ಕೊಂಡು ನಾವು ಒಂದು 10 ಚೇರ್ ಮಾಡಿದ್ರೆ ಬೆಲೆ ಇದೆ. ಇದನ್ನು ಮಾಡಿದವನು ಒಬ್ಬ ಕಾರ್ಮಿಕ. ಆದರೆ ನ್ಯಾಯವಾಗಿ ನೋಡಿದ್ರೆ ಇದರ ಈ ಪ್ಲಾಸ್ಟಿಕ್ ಚೇರ್ ಆಗಲಿ ಅಥವಾ ಕಬೋರ್ಡ್ ಆಗಲಿ ಅಥವಾ ಏನೇ ಆಗಲಿ, ಶರ್ಟ್ ಆಗಲಿ, ಪ್ರತಿಯೊಂದು ಕೂಡ ಏನು ಉತ್ಪಾದನೆ ಮಾಡ್ತಾನೆ, ಅದು ಮಾರಾಟ ಆದಮೇಲೆ ಅದರದ್ದು ಏನೊಂದು ಲಾಭ ಬರ್ತದೆ, ಏನೊಂದು ದುಡ್ಡು ಬರ್ತದೆ, ಅದು ಪೂರ್ತಿ ಯಾರದನ್ನು ಸೃಷ್ಟಿ ಮಾಡಿದ ಕಾರ್ಮಿಕ ಅವನ ಕೈ ಸೇರಬೇಕು. ಆವಾಗ ಜನಗಳ ಕೊಳ್ಳುವ ಶಕ್ತಿ ಬೆಳೀತದೆ. ಕೊಳ್ಳುವ ಶಕ್ತಿ ಬೆಳೆದಾಗ ಏನಾಗ್ತದೆ, ಆಟೋಮೆಟಿಕಲಿ ಮಾರ್ಕೆಟ್ ಕೂಡ ಬೆಳೀತದೆ, ಪ್ರೊಡಕ್ಷನು ಜಾಸ್ತಿ ಆಗುತ್ತೆ. ಆದರೆ ಇಲ್ಲ ಆಗ್ತಾ ಇರೋದೇನು ಅಂದರೆ, ಈ ಯಾರು ದೊಡ್ಡ ದೊಡ್ಡ ಅಧಿಪತಿಗಳು ಕಂಟ್ರೋಲ್ ಮಾಡ್ತಿದ್ದಾರೆ, ಈಗ ಅವ್ರಿಗೆ ಲಾಭ ಮಾಡಬೇಕಾದ್ರೆ ಕಾರ್ಮಿಕರು ಕೊಟ್ಟರೆ ಲಾಭ ಮಾಡೋಕ್ಕಾಗಲ್ಲ. ಅದಕ್ಕೆ ಆದಷ್ಟು ಕಾಸ್ಟ್ ಕಟ್ಟಿಂಗ್ ಮಾಡೋದು ಅಂದ್ರೆ ಕಾರ್ಮಿಕರನ್ನ ಜಾಬ್ಗಳಿಂದ ಕೆಲಸದಿಂದ ಆಚೆ ತೆಗೆಯೋದು, ಕೆಲಸದಿಂದ ವಜಾ ಮಾಡೋದು, ಕಾಸ್ಟ್ ಕಟ್ಟಿಂಗ್ ಮಾಡ್ತಾರೆ.
ಇದು ಆಗ್ತಾ ಇರೋ ಸಮಸ್ಯೆ. ಎಸ್, ನೀವು ಹೇಳಿದ್ರಿ ಸರ್, ಕರೆಕ್ಟ್. ಲಾಭಾಂಶಕ್ಕೋಸ್ಕರ ಕಾರ್ಮಿಕರನ್ನ ಕಡಿತ ಮಾಡ್ತಾ ಇದ್ದಾರೆ ಅಂತ ಖಂಡಿತ ಒಪ್ಕೊಳ್ಬಹುದು. ಆದ್ರೆ ಭಾರತದಂತಹ ದೇಶ, ಅದು ಯುವಕರ ರಾಷ್ಟ್ರ, ಇಲ್ಲಿ ಈಗಾಗ್ಲೇ ಇರುವಂತಹ ಸಮಸ್ಯೆವೇ ಉದ್ಯೋಗ ಇಲ್ಲ, ನಿರುದ್ಯೋಗದ ಸಮಸ್ಯೆ. ಇಂತಹ ಸಂದರ್ಭದಲ್ಲಿ ಇಂತಹ ಟೆಕ್ನಾಲಜಿಗಳು ಕಾರ್ಮಿಕರ ಜೀವನವನ್ನ ಎಲ್ಲೋ ಒಂದು ಕಡೆ ಬೀದಿ ಪಾಲು ಮಾಡ್ತಾ ಇದೆ, ಅಥವಾ ಎಲ್ಲೋ ಒಂದು ಕಡೆ ಅವರಿಗೆ ಇನ್ನಷ್ಟು ನಿರುದ್ಯೋಗಕ್ಕೆ ತಳ್ತಾ ಇದೆ ಅಂತ ಅನ್ನಿಸ್ತಾ ಇಲ್ವಾ? ಡೆಫಿನೆಟ್ಲಿ ಮೇಡಮ್. ಅಲ್ಲಿ ನೋಡಿ, ಇಲ್ಲಿ ನೋಡಿ, ಸರ್ಕಾರಗಳ ಪಾತ್ರ ಬಹಳ ಪ್ರಮುಖ ಇದೆ. ಹೌದು. ಜನಗಳ ಪ್ರತಿನಿಧಿಗಳು, ಜನ ಅಂದ್ರೆ ಒಬ್ಬ ನಿರುದ್ಯೋಗಿ ಕಾರ್ಮಿಕ ಕೂಡ ಅವನ ಬೆವರಿನ ಹಣದಿಂದನೇ ಇವತ್ತು ಟ್ಯಾಕ್ಸ್ ಪೇ ಪ್ರಧಾನಮಂತ್ರಿ ಅವನು ಟ್ಯಾಕ್ಸ್ ಪೇ ಮಾಡ್ತಿದ್ದಾರೆ. ಒಂದು ಡೈರೆಕ್ಟ್ ಟ್ಯಾಕ್ಸ್, ಇಂಡೈರೆಕ್ಟ್ ಟ್ಯಾಕ್ಸ್. ಇಡೀ ಭಾರತದ ನೀವು ಒಟ್ಟಾರೆ ಬಜೆಟ್ ತಗೊಂಡ್ರೆ ಅದರಲ್ಲಿ ಏನು ಲಕ್ಷಾಂತರ ಕೋಟಿ ಇದೆ, ಆ ದುಡ್ಡಿನಲ್ಲಿ 70% ಹತ್ತತ್ರ ಬರೋದು ಇಂಡೈರೆಕ್ಟ್ ಟ್ಯಾಕ್ಸ್. ಅಂದರೆ ಒಬ್ಬ ಕಾರ್ಮಿಕನೂ ಕೊಡ್ತಾನೆ, ನಿರುದ್ಯೋಗಿನೂ ಕೊಡ್ತಾನೆ, ರೈತನೂ ಕೊಡ್ತಾನೆ, ಒಬ್ಬ ಭಿಕ್ಷುಕ ಕೂಡ ತೆರಿಗೆ ಕೊಡ್ತಾ ಇದ್ದಾನೆ. ಅವನು ಟೀ ಕುಡಿತಾನೆ, ಬಿಸ್ಕೆಟ್ ತಿಂತಾನೆ, ಏನಾದರೂ ಟ್ಯಾಕ್ಸ್ ಕೊಡ್ತಾನೆ. ಈ ಟ್ಯಾಕ್ಸ್ ಪೇಯರ್ ಹಣದಿಂದನೇ MLAಗಳ ಸಂಬಳ ಹೋಗ್ತಾ ಇರೋದು, MP ಸಂಬಳ ಹೋಗ್ತಾ ಇರೋದು, ಪ್ರಧಾನಮಂತ್ರಿ, ಮುಖ್ಯಮಂತ್ರಿ, IAS ಅಧಿಕಾರಿಗಳು, ಪೊಲೀಸು, ಈವನ್ ಜುಡಿಷಿಯರಿ, ಜಡ್ಜ್ಗಳು ಕೂಡ ದುಡ್ಡು. ಪ್ರತಿಯೊಬ್ಬ ಜಡ್ಜು ಅವರಿಗೆ ಸಂಬಳ ಸಿಗ್ತಾ ಇರೋದು ಬಡ ಜನರ ದುಡಿಯುವ ಹಣ, ಕಾರ್ಮಿಕರ ಹಣ. ಅದು ಬಹಳ ದುರಂತ. ಅಂದ್ರೆ ಇದನ್ನ ಮರೆತು ಕೆಲವು ಜಡ್ಜ್ಗಳು ನಮ್ಮ ಯುವಕರು ಕಾರ್ಮಿಕರನ್ನ ಇವ್ರನ್ನ ಏನು ಜಿರಳೆಗಳು ಅಂತ ಕರಿತಿದ್ದಾರೆ. ದುರಂತ ಇದು ಬೇರೆ ವಿಷಯ. ಬಟ್ ನಾನು ಹೇಳಕ್ ಹೊರಟೆ ಅಂದ್ರೆ, ಇವಾಗ ಇದನ್ನ ವ್ಯವಸ್ಥೆ ನಿಂತಿರೋದು ಇವ್ರ ಮೇಲೆ, ಯಾರು ಕಾರ್ಮಿಕರ ಮೇಲೆ, ಯುವಕರ ಮೇಲೆ. ಸೊ ಇವಾಗ ಇವ್ರ ಪರವಾಗಿ ಕೆಲಸ ಮಾಡಬೇಕು ಸರ್ಕಾರಗಳು. ಇವಾಗ ಇದು ಒಂದು ದೊಡ್ಡ ಚಾಲೆಂಜ್. ಈಗ AI ಬರ್ತಾ ಇದೆ, ಅಥವಾ ಟೆಕ್ನಾಲಜಿ ಬರ್ತಾ ಇದೆ. ಹಿಂದೆ ನೋಡಿ ಕಂಪ್ಯೂಟರ್ ಬಂತು. ಈಗ ನಾವು AI ಬಗ್ಗೆ ಚರ್ಚೆ ಮಾಡೋಕೆ ಮುಂಚೆ ಕಂಪ್ಯೂಟರ್ ತೊಗೊಂಡ್ರೆ, ಕಂಪ್ಯೂಟರೈಸೇಷನ್ ಆದಮೇಲೆ ಏನಾಗಿದೆ ನೀವು ನೋಡಿದ್ರೆ, ಗಮನಿಸಿದ್ರೆ, ಕಂಪ್ಯೂಟರೈಸೇಷನ್ ಬಂದ ಮೇಲೆ ಲಕ್ಷಾಂತರ ಜಾಬ್ಗಳು ಹೊರಟೋಗ್ಬಿಡ್ತು. ಮುಂಚೆ ನೋಡಿ, ಬ್ಯಾಂಕ್ ನೌಕರಿ ಅಂದ್ರೆ ಸಾಕಷ್ಟು ಜನ ಇರ್ತಾ ಇದ್ರು. ಬಹಳ ಈಗ ನಾವೆಲ್ಲ ಸಣ್ಣವರಿದ್ದಾಗ ಹೆಣ್ಣು ಕೊಡ್ಬೇಕು ಅಂದ್ರೆ ಬ್ಯಾಂಕ್ ಕೆಲಸ ಮಾಡೋದ್ರೆ ಹೆಣ್ಣು ಕೊಡ್ಬೋದಪ್ಪ, ಹಿಂಗಿತ್ತದು. ಬ್ಯಾಂಕ್ ನೌಕರಿ ಅಷ್ಟು ಇಂಪಾರ್ಟೆಂಟ್. ಆದ್ರೆ ಕಂಪ್ಯೂಟರೈಸೇಷನ್, ಪರ್ಟಿಕ್ಯುಲರ್ಲಿ ಗ್ಲೋಬಲೈಸೇಷನ್ ನಾವೇನ್ ಕರಿತೀವಿ, 1990s ಅಲ್ಲಿ ಜಾಗತೀಕರಣ, ಖಾಸಗೀಕರಣ, ಉದಾರೀಕರಣ ನೀತಿಗಳು ಬಂದ ಮೇಲೆ ಬ್ಯಾಂಕ್ ಜಾಬ್ಸ್, ಲಕ್ಷಾಂತರ ಜಾಬ್ಸ್ ಏನ್ ಮಾಡಿದ್ರು, ಬೇರೆ ಬೇರೆ ಶಿಫಾರಸ್ಗಳು ಮಾಡ್ತಾ ಲ್ಯಾಕ್ಸ್ ಟುಗೆದರ್ ಕಟ್ ಮಾಡಿದ್ರು. ಲಕ್ಷಾಂತರ ಜಾಬ್ಗಳು ಕಟ್ ಆಗಿ ಇವತ್ತು ನೋಡಿ ಬ್ಯಾಂಕ್ಗಳಲ್ಲಿ ಎಲ್ಲ ಕೆಲಸ ಕಂಪ್ಯೂಟರ್ ಮಾಡ್ತಾ ಇದ್ದಾರೆ. ಬ್ಯಾಂಕ್ಸು, ರೈಲ್ವೇಸು, ಗೌರ್ಮೆಂಟ್ ಆಫೀಸ್ಗಳು ಎಲ್ಲ ಕಡೆ ಕೂಡ. ಬಟ್ ಇಲ್ಲಿ ನೋಡಿ ಏನಾಗಿದೆ, ಈಗ ಸರ್ಕಾರನೇ ಮಾಡಿರೋದು ಇವಾಗ ಏನು ಅಂದರೆ, ಈ ಜಾಗತೀಕರಣ ನೀತಿಗಳು ಬಂದ ಮೇಲೆ ಟೆಕ್ನಾಲಜಿ ಬಳಸ್ಕೊಂಡು ಸರ್ಕಾರ ಕೂಡ ಯಾರು ಜನಪರ ಕೆಲಸ ಮಾಡಬೇಕಿತ್ತು ಅವರೇನೆ ಜಾಬ್ಗಳನ್ನ ಕರ್ಟೈಲ್ ಮಾಡೋದು, ಜಾಬ್ಗಳನ್ನ ಕಡಿತಗೊಳಿಸೋದು ಅಂದರೆ ಏನಾಗುತ್ತೆ? ಇದು ಆತಂಕದ ವಿಷಯ. ನಿಮ್ಗೊಂದು ಪ್ರಶ್ನೆ ಬರ್ಬೋದು, ಹಾಗಿದ್ರೆ ಸರ್ ಯಾವ್ದಾನ ದೇಶದಲ್ಲಿ ಸರ್ಕಾರಗಳು ಈ ಟೆಕ್ನಾಲಜಿ ಬಳಸ್ಕೊಂಡು ಜಾಬನ್ನ ಉಳಿಸ್ಕೊಂಡಿದ್ದಾರ? ಇದು ಸಹಜ ಪ್ರಶ್ನೆ ಬರೋದು. ಖಂಡಿತ ಇದೆ. ಅಲ್ಲಿ ನಮಗೆ ಬಹಳ ಒಳ್ಳೆ ಉದಾಹರಣೆ ಅಂದ್ರೆ, ಹಿಂದೆ ಸೋವಿಯತ್ ಯೂನಿಯನ್ ಅಲ್ಲಿ ಸಮಾಜವಾದಿ ವ್ಯವಸ್ಥೆ ಇದ್ದಾಗ, ಸೋಷಲಿಸ್ಟ್ ವ್ಯವಸ್ಥೆ ಇದ್ದಾಗ, ಅಥವಾ ಈಗಲೂ ಕೊರಿಯಾದಲ್ಲಿ, ಕ್ಯೂಬಾದಲ್ಲಿ ಅಲ್ಲೇನು ಮಾಡ್ತಿದ್ದಾರೆ ಅಂದರೆ, ಈಗ ಒಂದು ಕಂಪ್ಯೂಟರ್ ಬಂತು, ಭಾಳ ಹಿಂದೆ ಬಂತು ರಷ್ಯಾದಲ್ಲಿ. ಒಂದು ಕಂಪ್ಯೂಟರ್ ಬಂದಾಗ ನಾನು 8 ಗಂಟೆ ನಲ್ಲಿ ಮಾಡೋ ಕೆಲಸ ಅದು 4 ಗಂಟೆಲಿ ಮಾಡಿಬಿಡತ್ತೆ. ರಷ್ಯಾದಲ್ಲಿ ಏನು ಮಾಡಿದ್ರು ಅಂದರೆ, ಕಂಪ್ಯೂಟರ್ನ ತಗೊಂಬಂದು ಕಾರ್ಮಿಕರ ದುಡಿಯುವ ಅವಧಿನ ಕಡಿಮೆ ಮಾಡೋದು. 8 ಗಂಟೆ ಬಂದು 4 ಗಂಟೆ ದುಡಿ ನೀವು, ಬಟ್ ನಿನಗೆ ಸಂಬಳ 8 ಗಂಟೆಗೆ ಕೊಡ್ತೀವಿ. 8 ಗಂಟೆಗೆ ಸಂಬಳ ಕೊಡ್ತೀವಿ, ಬಟ್ 4 ಅವರ್ ಕೆಲಸ ಮಾಡು. ಉಳಿದ 4 ಅವರು ನೀನು ಸ್ಪೋರ್ಟ್ಸ್ ಆಡು, ನೀನು ಕಲ್ಚರಲ್ ಆಕ್ಟಿವಿಟೀಸ್ ಮಾಡು, ಒಬ್ಬ ಕಥೆಗಾರ ಆಗು, ಸಿನಿಮಾ ಮಾಡು. ಅದಕ್ಕೆ ನಾವು ನೋಡ್ತೀವಿ ಸೋವಿಯತ್ ಯೂನಿಯನ್ನಲ್ಲಿ ಒಲಿಂಪಿಕ್ಸಲ್ಲಿ ಮ್ಯಾಕ್ಸಿಮಮ್ ಗೋಲ್ಡ್ ಅವರೇ ಗೆಲ್ಲೋದು, ಸಿಲ್ವರು ಗೆಲ್ಲೋದು. ಆಮೇಲೆ ಅವರು ಆರ್ಟು, ಲಿಟ್ರೇಚರ್ ಎಲ್ಲ ಬೆಳವಣಿಗೆ ಆಯಿತು. ಅದಕ್ಕೆ ನಾನೇನು ಪ್ರಾರಂಭದಲ್ಲೇ ಹೇಳಿದೆ, ಟೆಕ್ನಾಲಜಿ ಯಾರ ಕೈನಲ್ಲಿರುತ್ತೆ ಭಾಳ ಇಂಪಾರ್ಟೆಂಟ್. ಒಂದು ಜನಪರ ಸರ್ಕಾರ, ಕಾರ್ಮಿಕರ ಪರ ಸರ್ಕಾರ, ಸಮಾಜವಾದಿ ವ್ಯವಸ್ಥೆ, ಕಾರ್ಮಿಕರ ವ್ಯವಸ್ಥೆಯಲ್ಲಿದ್ದರೆ ಅವ್ರ ಪರವಾಗಿ ಬಳಕೆ ಆಗ್ತದೆ. ಇದೇ ಟೆಕ್ನಾಲಜಿ
ಬಂಡವಾಳಗಾರರ ಪರವಾಗಿರುವಂಥ ಸರ್ಕಾರ ಇದ್ದಾಗ ಸರ್ಕಾರನೇ ಬಂಡವಾಳಶಾಹಿಗಳ ಒಂದು ಏಜೆಂಟ್ ಆಗ್ಬಿಟ್ರೆ ಅಥವಾ ಸರ್ಕಾರನೇ ಬಂಡವಾಳಶಾಹಿ ಆಗ್ಬಿಟ್ರೆ, ಬಂಡವಾಳಶಾಹಿ ಪ್ರತಿನಿಧಿಗಳಾಗ್ಬಿಟ್ರೆ ಹೌದು. ಎಲ್ಲ ಅವ್ರ ಪರವಾಗಿ ಬಳಕೆ ಆಗ್ತದೆ. ಈ ಇಂಡಿಯಾದಲ್ಲಿ ಆಗ್ತದೆ, ಇದು ಪ್ರಾಬ್ಲಮ್ ಇವಾಗ. ಹೌದು ಹೌದು. ಈಗ ಕೋಟ್ಯಾಂತರ ಜಾಬ್ಸ್ ಹೋಗ್ತಾ ಇದೆ ಈಗ. ಎಲ್ಲೋ ಒಂದು ಕಡೆ ಸರ್, ನಾವು ಎಜುಕೇಶನ್ ನ ಕೊಡುವಾಗ್ಲೇನೆ ಬಹುಶಃ ಶಾಲೆಯಿಂದಲೇ ನೀನು ಓದಿದ್ರೆ ನಿನ್ನ ಭವಿಷ್ಯ ಚೆನ್ನಾಗಿರುತ್ತೆ, ನೀನು ಓದಿದ್ರೇನೆ ನಿನಗೆ ಒಂದು ಒಳ್ಳೆ ಉದ್ಯೋಗ ಸಿಗತ್ತೆ, ನೀನು ಓದಿದ್ರೇನೆ ನಿನಗೆ ಒಳ್ಳೆ ಸಂಬಳ ಸಿಗತ್ತೆ ಅನ್ನೋದನ್ನ ನಾವು ಬಹುಶಃ ಮಕ್ಕಳಿದ್ದಾಗ್ಲೇನೆ ಮೈಂಡ್ಗೆ ಫೀಡ್ ಮಾಡ್ತಾ ಇರ್ತೀವೇನೋ ಅಂತ ಅನ್ಸಲ್ವಾ ಸರ್? ಹೌದು ಮೇಡಮ್, ಭಾಳ ಕರೆಕ್ಟ್. ಆ್ಯಕ್ಚುಲಿ ನೋಡಿ, ಅದೇ ಭಾಳ ದುರಂತ. ಏಕೆಂದರೆ ಇವತ್ತು ಭಾರತ ತಗೊಂಡ್ರೆ ಬಹಳಷ್ಟು ದೊಡ್ಡ ಸಂಖ್ಯೆಯ ಹೌದು. ಮಧ್ಯಮ ವರ್ಗದವರಿಗೆ, ಹೌದು. ಆಮೇಲೆ ನಮ್ಮ ಜನಸಂಖ್ಯೆಯ ಬಹಳ ದೊಡ್ಡ ಭಾಗಕ್ಕೆ ಆಸ್ತಿ ಇಲ್ಲ ಅವರು. ನಮ್ಗಳಿಗೆ ತಗೊಂಡ್ರೆ ನಮಗೇನು ಲ್ಯಾಂಡ್ ಇಲ್ಲ, ನಮಗಾಗಲಿ ನಿಮಗಲಿ ಲ್ಯಾಂಡ್ ಇಲ್ಲ. ಇವಾಗ ನಮಗೆ ಎಜುಕೇಶನ್ ಮೂಲಕ ನಮಗೆ ಸಿಗೋ ಜಾಬೇ ನನ್ನ ಜೀವನದ ಒಂದು ಆಧಾರ. ಹೌದು. ಇದು ನಿಜ, ವಾಸ್ತವ. ಅದು ಈಗ ಲಾರ್ಜರ್ ಪ್ರಶ್ನೆ. ಅದು ಎಲ್ಲರಿಗೂ ಭೂಮಿ ಸಿಗಬೇಕಾ, ಏನಾಗಬೇಕು, ದೊಡ್ಡ ಪ್ರಶ್ನೆ. ಅದು ಬಿಡಿಯೋದು. ಇದು ಈ ಮಟ್ಟಕ್ಕೆ ತೊಗೊಂಡ್ರೆ ಕರೆಕ್ಟ್. ಅದು ಆದರೆ ಇವಾಗ ಇಲ್ಲಿ ತೊಗೊಂಡ್ರೆ ನಮ್ಮ ಎಜುಕೇಷನ್ನು ಇದು ವಾಸ್ತವ ಆದರೂ ಕೂಡ ಎಜುಕೇಷನ್ ಪರ್ಪಸ್ಸೇ ಅದಾಗಬಾರ್ದು. ಅದಕ್ಕೆ ನಮ್ಮ ಮಹಾನ್ ನವೋದಯ ಚಿಂತಕರು, ಸ್ವಾತಂತ್ರ್ಯ ಯೋಧರು, ರಾಜಾ ರಾಮಮೋಹನ್ ರಾಯ್, ಈಶ್ವರಚಂದ್ರ ವಿದ್ಯಾಸಾಗರ್, ಜ್ಯೋತಿಬರಾವ್ ಫುಲೆ, ಸಾವಿತ್ರಿಬಾಯಿ ಫುಲೆ, ಸುಭಾಷ್ ಚಂದ್ರ ಬೋಸ್, ಭಗತ್ ಸಿಂಗ್, ಕುದ್ಮಲ್ ರಂಗರಾವ್ ಅವರು, ಇವರೆಲ್ಲ ಅಭಿಪ್ರಾಯ ಇದ್ದಿದ್ದು, ಅವ್ರು ಹೇಳಿದ್ದೇನೆ, ಎಜುಕೇಷನ್ ಇಸ್ ಅ ಮ್ಯಾನ್ ಮೇಕಿಂಗ್ ಕ್ಯಾರೆಕ್ಟರ್ ಬಿಲ್ಡಿಂಗ್ ಪ್ರೋಸೆಸ್. ಮನುಷ್ಯನನ್ನಾಗಿ ಮಾಡೋದು ಶಿಕ್ಷಣ. ಅದಕ್ಕೆ ಅವತ್ತು ಬಂದಂಥ ಕೂಗು ಅಂದರೆ ಕೌಶಲ್ಯಗಳನ್ನ ಕಲಿಸೋದು ಎಜುಕೇಷನ್ ಅಲ್ಲ. ಯೂನಿವರ್ಸಿಟಿಯ ಉದ್ದೇಶ ಒಬ್ಬ ಸ್ಕಿಲ್ಡ್ ಲಾಯರು, ಸ್ಕಿಲ್ಡ್ ಡಾಕ್ಟರು, ಸ್ಕಿಲ್ಡ್ ಇಂಜಿನಿಯರ್ ಸೃಷ್ಟಿ ಮಾಡೋದು ಯೂನಿವರ್ಸಿಟಿಯ ಕೆಲಸ ಅಲ್ಲ. ಯೂನಿವರ್ಸಿಟಿಯ ಕೆಲಸ ಅತ್ಯುತ್ತಮ ಮನುಷ್ಯನ ಸೃಷ್ಟಿ ಮಾಡಿ. ನೀವು ಅತ್ಯುತ್ತಮ ಮನುಷ್ಯನ ಸೃಷ್ಟಿ ಮಾಡಿದ್ರೆ ಅವನು ಅತ್ಯುತ್ತಮ ಡಾಕ್ಟರ್ ಆಗ್ತಾನೆ, ಅತ್ಯುತ್ತಮ ಇಂಜಿನಿಯರ್ ಆಗ್ತಾನೆ, ಅತ್ಯುತ್ತಮ ಲಾಯರು ಆಗ್ತಾನೆ. ಸೊ ಇಲ್ಲಿ ನೋಡಿ ಸಮಸ್ಯೆ ಅದು. ಇಲ್ಲಿಂದ ಹಾಗೆ ಏನಾಗಿದೆ ಅಂದರೆ ನಮ್ಮ ಹೋಲ್ ಎಜುಕೇಶನ್ ಇವತ್ತು ನಾಲೆಡ್ಜ್ ಓರಿಯೆಂಟೆಡ್ಗಿಂತ ಹೆಚ್ಚಾಗಿ ಇಟ್ ಹಸ್ ಬಿಕಮ್ ಮೋರ್ ಸರ್ಟಿಫಿಕೇಟ್ ಓರಿಯೆಂಟೆಡ್. ದೋ ಇನ್ ದ ನೇಮ್ ಆಫ್ ಸ್ಕಿಲ್, ಕೌಶಲ್ಯದ ಹೆಸರಿನಲ್ಲಿ ಎಜುಕೇಶನ್ ಇವತ್ತು ಹೆಚ್ಚೆಚ್ಚು ಸರ್ಟಿಫಿಕೇಟ್ ಓರಿಯೆಂಟೆಡ್, ಕಾಂಪಿಟೇಟಿವ್ ಓರಿಯೆಂಟೆಡ್, ಕಾಂಪಿಟೇಟಿವ್ ಎಕ್ಸಾಮ್ ಇದಾಗ್ತಾ ಇದೆ, ದುರಂತ ಇದೆ. ಸರ್, ಇಂದಿನ ಮಕ್ಕಳು ಇವಾಗ ಓದ್ತಾ ಇದ್ದಾರೆ, ಎಜುಕೇಶನ್ ಅಲ್ಲೇ ಒಂದು 10-15 ವರ್ಷಗಳು ಕಳೆದು ಬಿಡ್ತಾರೆ. ಈಗಿನ ಮಕ್ಕಳಿಗೂ ಮುಂದಿನ ಭವಿಷ್ಯದಲ್ಲಿ ಅಂದ್ರೆ 10-15 ವರ್ಷಗಳ ನಂತರ ಯಾವ ರೀತಿ ಉದ್ಯೋಗವನ್ನ ಎದುರಿಸಬಹುದು ಅಂತ ಅನ್ಸುತ್ತೆ? ಅಲ್ಲಿ ಈಗಿನ ವಿದ್ಯಾರ್ಥಿಗಳಿಗೆ ಯಾವ ರೀತಿ ಉದ್ಯೋಗ ಮುಂದೆ ಸಿಗಬಹುದು? ಯಾಕಂತಂದ್ರೆ ಈಗ AI ಎಲ್ಲ ಬಂದ ಮೇಲೆ ಸಾಕಷ್ಟು ಉದ್ಯೋಗಗಳು ಖಾಲಿ ಆಗ್ತಾ ಇದೆ. ಇವನ್ ಶಿಕ್ಷಣ ಕ್ಷೇತ್ರದಲ್ಲೂ ಕೂಡ ಒಬ್ಬ ಟೀಚರ್ ಜಾಬ್ ಅಲ್ಲೂ ಕೂಡ AI ಬಂದು ಕೂತಿದೆ, ಅಂತಹ ಪರಿಸ್ಥಿತಿ ಇದೆ. ಹಾಗಾದ್ರೆ ಮುಂದಿನ ದಿನಗಳಲ್ಲಿ ಈಗಿನ ವಿದ್ಯಾರ್ಥಿಗಳಿಗೆ ಯಾವ ಉದ್ಯೋಗ ಸಿಗುತ್ತೆ ಅಂತ? ಇದು ದೊಡ್ಡ ಬಹಳ ಗಂಭೀರ ಪ್ರಶ್ನೆ. ಇದು ಇಲ್ಲಿ ಹೇಳೋದಕ್ಕೇನೆ ಇವತ್ತು ಬಹಳ ನೋವಾಗ್ತದೆ. ನಾನು ಯಾರಲ್ಲೂ ನಿರಾಶಾವಾದ ಮೂಡಿಸ್ತಾ ಇಲ್ಲ, ಯಾರು ಆ ಥರ ತಪ್ಪು ತಿಳಿಬಾರ್ದು. ಆದರೆ ನಮ್ಮ ದೇಶದ ನೀತಿಗಳು ನೀವು ತಗೊಂಡ್ರೆ, ಯಾವ ದಿಕ್ಕಿನಲ್ಲಿ ಹೋಗ್ತಾ ಇದೆ ನೀವು ನೋಡಿದ್ರೆ, ಪರ್ಟಿಕ್ಯುಲರ್ಲಿ ನಮ್ಮ ಸರ್ಕಾರಗಳು ತಗೋತಾರೆ ನೀತಿ, ತುಂಬ ಆತಂಕ ಹುಟ್ಟಿಸುತ್ತೆ. ಈಗ ನೋಡಿ, ಪ್ರತಿ ವರ್ಷ ಸರ್ಕಾರನೇ ಹೇಳ್ತಾ ಇರೋದು, ಪ್ರತಿ ವರ್ಷ ಜಾಬನ್ನ ಹುಡುಕೊಂಡು ಜಾಬ್ ಮಾರ್ಕೆಟ್ಗೆ ಬರೋರು ವಿದ್ಯಾವಂತರೇನೆ ಹತ್ತತ್ರ ವರ್ಷಕ್ಕೆ 1.5-2 ಕೋಟಿ ವಿದ್ಯಾವಂತರು, ಎಜುಕೇಟೆಡ್ ಯೂತ್ಸ್, 18ರಿಂದ 25 ವರ್ಷದ ಏಜ್ ನೀವು ತಗೊಂಡ್ರೆ ಆ ಸಂಖ್ಯೆ ಹೇಳ್ತಾ ಇರೋದು ನಾನು. ಇನ್ನು ಅಲ್ಲಿ ಡಿಗ್ರಿ ಓದ್ತಾ ಇರೋದು ಅಂದರೆ ಈ ಜನಸಂಖ್ಯೆ ನೀವು ತೊಗೊಂಡ್ರೆ 18ರಿಂದ 25 ವರ್ಷದ ಜನಸಂಖ್ಯೆ ತೊಗೊಂಡ್ರೆ ನಮ್ಮ ದೇಶದಲ್ಲಿ 10-11 ಕೋಟಿ ಇದ್ದಾರೆ. 11 ಕೋಟಿ ಜನಸಂಖ್ಯೆನಲ್ಲಿ 1.25 ಕೋಟಿ ಮಾತ್ರ ಹೈಯರ್ ಎಜುಕೇಶನ್ ಬರ್ತಿದ್ದಾರೆ, ಅಂದರೆ PUC ನಂತರ ಬರ್ತಾ ಇರೋದು. ಉಳಿದು 8 ಕೋಟಿ PUC ಡಿಗ್ರಿಗೆ ಬರ್ತಿಲ್ಲ, ಬರ್ತಾ ಇರೋದೇ 1.5 ಕೋಟಿ. ಈ 1.5 ಕೋಟಿ ಗ್ರಾಜ್ಯುಯೇಟ್ಸ್ ಯಾರು ಆಚೆ ಬರ್ತಿದ್ದಾರೆ ಪ್ರತಿ ವರ್ಷಕ್ಕೆ 1.5 ಕೋಟಿ ಬರ್ತಿದ್ದಾರೆ. ಆದರೆ ಕೇಂದ್ರ ಸರ್ಕಾರ, ನಮ್ಮ ಸನ್ಮಾನ್ಯ ಪ್ರಧಾನಮಂತ್ರಿಗಳು ಅವರು ಅಧಿಕಾರಕ್ಕೆ ಮೊಟ್ಟ ಮೊದಲು ಪ್ರೈಮ್ ಮಿನಿಸ್ಟರ್ ಆದಾಗ ಇಡೀ ದೇಶಕ್ಕೆ ಅವರು ಕೊಟ್ಟಂಥ ಭರವಸೆ
ವರ್ಷಕ್ಕೆ 2 ಕೋಟಿ ಉದ್ಯೋಗ ಸೃಷ್ಟಿ ಮಾಡ್ತೀನಿ. ಹೌದು. ಯಾಕಂದ್ರೆ 2 ಕೋಟಿ ಉದ್ಯೋಗ ಬೇಕು ನಮಗೆ. ಹೌದು. ಇದು ಎಜುಕೇಟೆಡ್ ಜನಗಳಿಗೆ ಕೊಡೋದು. ಇನ್ನು ಅನ್ಎಜುಕೇಟೆಡ್ 8 ಕೋಟಿ ಇದ್ದಾರೆ. ಹೌದು. 10-11 ಕೋಟಿನಲ್ಲಿ 2 ಕೋಟಿ ಜಾಬ್ ಕೊಟ್ರೆ ಆಗಲ್ಲ. 8 ಕೋಟಿ ಜಾಬ್ ಇಲ್ಲ ಇನ್ನ. ಸರ್, ಇನ್ನೂ ಒಂದು ದೊಡ್ಡ ವಿಪರ್ಯಾಸ ಅಂದ್ರೆ ನಮ್ಮ ದೇಶದಲ್ಲಿ ಏನು ನಿರುದ್ಯೋಗ ಅನ್ನೋ ಒಂದು ಟೈಟಲ್ ಇದೆಯಲ್ಲ, ಅದು ಆಲ್ಮೋಸ್ಟ್ ಎಜುಕೇಶನ್ ಮಾಡಿರುವಂತಹ ವ್ಯಕ್ತಿಗಳೇ ಖಾಲಿ ಕುಳಿತಿರುವಂತದ್ದು. ಬಹುಶಃ ಅನಕ್ಷರಸ್ಥರು ಎಲ್ಲೋ ಒಂದು ಕಡೆ ಏನೋ ಒಂದು ಕೆಲಸ ಮಾಡ್ತಾ ಇರ್ತಾರೆ. ಏನು ಎಜುಕೇಶನ್ ಮಾಡಿರ್ತೀವಿ 10-15 ವರ್ಷಗಳು, ನಾವುಗಳೇ ಬಹುಶಃ ಕೆಲಸ ಇಲ್ಲದೆ ಖಾಲಿ ಕುಳಿತಿರುವಂತದ್ದು. ಸರ್ಕಾರ ಎಜುಕೇಶನ್ ಮಾಡಿರೋರಿಗೆ ಇನ್ನೂ ಕೂಡ ಉದ್ಯೋಗನ ಸಂಪೂರ್ಣವಾಗಿ ಒದಗಿಸುವಲ್ಲಿ ವಿಫಲ ಆಗಿದೆ. ಕರೆಕ್ಟ್ ಮೇಡಮ್. ಅಲ್ಲ, ಒಂದು ರೀತಿ ನಿಜ ನೀವು ಹೇಳಿದ್ದು. ಬಟ್ ಇನ್ನೊಂದು ಕಡೆ ಅನ್ಎಂಪ್ಲಾಯ್ಡ್ ಕೂಡ ಅವ್ರು ಏನು ಬದುಕು ಕಟ್ಕೊಂಡಿದ್ದಾರೆ, ವರ್ಚುಲಿ ನಾವು ಹೇಳ್ತೀವಲ್ಲ, ಆಲ್ಮೋಸ್ಟ್ ಯಾರು ತಪ್ಪು ತಿಳಿಬಾರ್ದು, ಬಟ್ ನಿರ್ಗತಿಕರಾಗಿದ್ದಾರೆ. ಹಳ್ಳಿಗಳೆಲ್ಲ ಹೋಗಿ ನೋಡಿದ್ರೆ ಎಷ್ಟೋ ಹಳ್ಳಿಗಳಲ್ಲಿ ಯುವಕರು ಕೆಲಸಗಳೇ ಇಲ್ಲ, ಅಲ್ಲಿ ಉದ್ಯೋಗಗಳೇ ಇಲ್ಲ. ಇದು ನಾನು ಹೇಳ್ತಾ ಇರೋದಲ್ಲ, ಈ ಆಕ್ಸ್ಫಾಮ್ದು ಸ್ಟಡಿ ರಿಪೋರ್ಟೇ ಬಂದಿತ್ತದು. ನೀವು ಗ್ರಾಮೀಣ ಪ್ರದೇಶದಲ್ಲಿ ಭಾರತದಲ್ಲಿ ತಗೊಂಡ್ರೆ ಈ ಇಡೀ ಹೌಸ್ ಹೋಲ್ಡ್ ಇನ್ಕಮ್ ಅಂತಾರೆ, ಇಡೀ ಮನೆಯ ಇನ್ಕಮ್ ಎಷ್ಟು ಅಂದರೆ ಕೇವಲ 5,000 ರೂಪಾಯಿ ತಿಂಗಳಿಗೆ. 5,000 ರೂಪಾಯಿ ಹೌಸ್ ಹೋಲ್ಡ್ ಇನ್ಕಮ್ನಲ್ಲಿ ಬದುಕ್ತಾ ಇರೋ ಕುಟುಂಬಗಳು 100ಕ್ಕೆ 75 ಫ್ಯಾಮಿಲಿ ಗ್ರಾಮೀಣ ಭಾಗದಲ್ಲಿ. ಆದರೆ 5,000 ರೂಪಾಯಿ ಏನು ಬದುಕಕ್ಕಾಗ್ತದೆ ನೋಡಿ. ಏನಾಗ್ತದೆ ಹಳ್ಳಿಗಳಲ್ಲಿ ಇವತ್ತು ಪಾಪ ಅವರೇ ಜೋಳ ಬೆಳೀತಾರೆ, ರಾಗಿ ಬೆಳ್ಕೋತಾರೆ, ಏನೋ 1 ಎಕರೆ 1/2 ಎಕರೆ ಇರ್ತದೆ, ಅಕ್ಕಿ ಬೆಳ್ಕೋತಾರೆ, ಏನೋ ಚೂರು ಪಾರು ತರಕಾರಿ ಬೆಳ್ಕೋತಾರೆ. ಊಟಕ್ಕೆ ಸಮಸ್ಯೆ ಇಲ್ಲ ಅಷ್ಟೇ. ಇನ್ನು ಉಳಿದದಲ್ಲಿ ಹೆಂಗೆ ಬದುಕ್ತಾರೆ ಅವರು? ಇದು ಅವ್ರ ಪರಿಸ್ಥಿತಿ. ಇನ್ನು ನೀವು ನಗರಗಳಿಗೆ ಬಂದುಬಿಟ್ರೆ ನಗರಗಳಲ್ಲಿ ತುಂಬ ಉತ್ತಮ ಇಲ್ಲ ಪರಿಸ್ಥಿತಿ. ಇವತ್ತು ನೀವು ಎಜುಕೇಟೆಡ್ಡೇ ಹೇಳ್ತಾ ಇದ್ದೀರಾ. ಈಗ ನಾವೇ ಸಂಘಟನೆ ಮಾಡ್ತಾ ಇದ್ವಿ. ಡಿಗ್ರಿ ಮುಗಿಸ್ಕೊಂಡು BA BSc BCom ಮುಗಿಸ್ಕೊಂಡು B.Ed ಮಾಡಿಕೊಂಡು ಟೀಚರ್ಸು ಸರ್ಕಾರಿ ಸ್ಕೂಲ್ಗಳಲ್ಲಿ, ಅಂದರೆ ಸರ್ಕಾರಿ ಶಿಕ್ಷಣ ಸಂಸ್ಥೆಗಳಲ್ಲಿ ಅತಿಥಿ ಶಿಕ್ಷಕರಾಗಿ, ಅವ್ರಿಗೆ ಹೆಸರು ಅತಿಥಿ ಶಿಕ್ಷಕರು ಕೊಟ್ಬಿಟ್ಟಿದ್ದಾರೆ. ಅವರಿಗೆ ತಿಂಗಳಿಗೆ ಸಂಬಳ ಕೊಡ್ತಾ ಕೇವಲ 9,000 ರೂಪಾಯಿ. PU ಕೆಲಸ ಮಾಡೋರಿಗೆ ಕೇವಲ 14,000 ರೂಪಾಯಿ. PU ಕೆಲಸ ಮಾಡೋರು MA MSc M.Ed ಮಾಡಿಕೊಂಡು, ಕೆಲವರು ಇದು ಏನು PhD ಮಾಡಿಕೊಂಡು ಕೆಲಸ ಮಾಡ್ತಿದ್ದಾರೆ. ಪಾಪ ಜನಗಳು ಆಯ್ಕೆ ಮಾಡಿದಂಥ ಸರ್ಕಾರ, ಜನಪರವಾಗಿ ಕೆಲಸ ಮಾಡಬೇಕಾಗಿರೋ ಸರ್ಕಾರ, ಅವರೇ ಇವತ್ತು ಏನು ಮಿನಿಮಮ್ ವೇಜ್ ಅಂತಿದೆ, ಮಿನಿಮಮ್ ವೇಜೇ ಸರ್ಕಾರನೇ ಹೇಳ್ತಾ ಇರೋದು 35,000 ಅಂತೇಳಿ ಮಿನಿಮಮ್ ವೇಜ್ ತಿಂಗಳಿಗೆ ಇರಬೇಕು ಅಂತ ಹೇಳ್ತಿದ್ದಾರೆ. ಅವರೇ ಅದನ್ನು ಪಾಲಿಸ್ತಾ ಇಲ್ಲ. ಎಂತ ದುರಂತ ನೋಡಿ ಇದು ಒಂದು ಕಡೆ. ಸೊ ಇನ್ನೊಂದು ನಾನೇನು ಹೇಳ್ತಿದ್ದೆ, ಈಗ ಉದ್ಯೋಗಗಳು ವರ್ಷಕ್ಕೆ 10 ಕೋಟಿ ಉದ್ಯೋಗ ಸೃಷ್ಟಿಯಾಗಬೇಕು. ಆದರೆ ನಮ್ಮ ಪ್ರಧಾನಿ ಮಾತು ಕೊಟ್ಟಿದ್ದು 2 ಕೋಟಿ ಉದ್ಯೋಗ. ಆ 2 ಕೋಟಿನಲ್ಲಿ ಅವರು ಸೃಷ್ಟಿ ಮಾಡೋದು ಕೇವಲ 25-30 ಲಕ್ಷ ಉದ್ಯೋಗಗಳಷ್ಟೇ ವರ್ಷಕ್ಕೆ. 25-30 ಲಕ್ಷ ಉದ್ಯೋಗ. ಅರೆ ಎಂಥ ದುರಂತ ನೋಡಿ, ಹೆಂಗಿದೆ ಪರಿಸ್ಥಿತಿ ಇವತ್ತು. ಎಷ್ಟು ಗಂಭೀರ ಅಲ್ವಾ ಇದು? ಈಗ ಒಂದು ಉದಾಹರಣೆ ನಾನು ನಿಮಗೆ ನನಗೆ ನೀವು ಕೇಳಿದಾಗ ನನಗೆ ಅನ್ನಿಸ್ತಾ ಇರೋದು, ಈಗ ನೋಡಿ ಏನು ಡೆವಲಪ್ಮೆಂಟಲ್ ಮಾಡಲಾಗ್ಬೋದು, ಇದು ಪರಿಸ್ಥಿತಿ. ಈಗ ಭಾರತದಲ್ಲಿ ನೀವೇ ಹೇಳಿದಂಗೆ ಯುವಕರ ಸಂಖ್ಯೆ ಜಾಸ್ತಿ ಇದೆ. ನಮ್ಮ ಶಕ್ತಿ ನಮ್ಮ ಯುವಕರು, ಇದೇ ನಮ್ಮ ಶಕ್ತಿ. ನಮ್ಮ ಶಕ್ತಿನ ನಾವು ಬಲಪಡಿಸ್ಕೊಂಡ್ರೆ ನಾವು ಶಕ್ತಿಯುತ ರಾಷ್ಟ್ರ ಆಗ್ತೀವಿ. ಸಿಂಪಲ್ ಇದು ಅಲ್ವಾ? ಈಗ ನೋಡಿ, ಈಗ ನನ್ ಕೇಳಿದ್ರೆ, ಈಗ ನನಗೆ ನೀವೀಗ ಅಧಿಕಾರ ಕೊಟ್ರೆ ನೀವೇನ್ ಮಾಡ್ತೀರಾ ಅಂತ ನೀವು ನನ್ ಕೇಳಿದ್ರೆ, ನಾನು ಮಾಡೋದೇನು ಅಂದ್ರೆ, ಈಗ ನೋಡಿ ನಮ್ಮ ಪ್ರಧಾನಿ ಮಾತಾಡ್ತಾ ಇರೋದು ಬುಲೆಟ್ ಟ್ರೈನ್. ಎಲ್ಲಿಂದ? ಮುಂಬೈಯಿಂದ ಡೆಲ್ಲಿಗೆ ಬುಲೆಟ್ ಟ್ರೈನ್. ಒಂದೊಂದು ಬುಲೆಟ್ ಟ್ರೈನಿಗೆ ಲಕ್ಷಾಂತರ ಕೋಟಿ. ಅವ್ರಿಗೆ ಹೇಳ್ತಾ ಇರೋದು 2 ಲಕ್ಷ ಕೋಟಿ ಒಂದು ಟ್ರೈನ್ಗೆ ಅಂತ ಹೇಳ್ತಿದ್ದಾರೆ. ಅದು ರೋಡ್ ಹಳಿ ಮೇಲೆ ಬರೋ ವರ್ಷದಿಗೆ 10 ಲಕ್ಷ ಕೋಟಿ ಹೇಗಿರುತ್ತೆ? 10 ಲಕ್ಷ, ಒಂದು 5 ಲಕ್ಷ ಕೋಟಿ ಹೋಗುವಂತ ಟ್ರೈನ್ ಮೇಲೆ, ಬುಲೆಟ್ ಟ್ರೈನ್ ಮೇಲೆ ನಾನು ಪ್ರಯಾಣ ಮಾಡಬೇಕು ಅಂದ್ರೆ ರೇಟ್ ಎಷ್ಟಾಗ್ತದೆ? ಏರೋಪ್ಲೇನ್ಗಿಂತ ಕಾಸ್ಟ್ಲಿ ಆಗ್ತದೆ. ಇದ ಡೆವಲಪ್ಮೆಂಟಲ್ ಮಾಡಲು. ಅದಕ್ಕೆ ಬದಲಾಗಿ ನಾನೊಂದು ಡೆವಲಪ್ಮೆಂಟಲ್ ಮಾಡಲ್ ನಿಮ್ಮ ಮುಂದೆ ಹೇಳ್ತೀನಿ ನೋಡಿ. ಈಗ ಭಾರತದಾದ್ಯಂತ ಉದಾಹರಣೆ ನಾವು ಕರ್ನಾಟಕ ತಗೊಳ್ಳೋಣ. ಈಗ
ಬೆಂಗಳೂರು ಸುತ್ತಮುತ್ತಲು ಹ್ಮ್. ನಮಗೆ ಊರುಗಳು, ಈಗ ಬೆಂಗಳೂರಿಂದ ಹಾಸನ, ಬೆಂಗಳೂರಿಂದ ಹೌದು. ತುಮಕೂರು, ಹೌದು. ಬೆಂಗಳೂರಿಂದ ಈ ಕಡೆ ಆನೇಕಲ್ಲು, ಹೊಸಕೋಟೆ, ಆಮೇಲೆ ಕನಕಪುರ, ಮೈಸೂರು, ಮಾಗಡಿ, ಬೆಂಗಳೂರು ಸುತ್ತಲೂ ಹ್ಮ್. 100-150 ಕಿಲೋಮೀಟರ್ ಸುತ್ತಲೂ ಇರ್ತಕ್ಕಂಥ ಊರುಗಳಿಗೆ ನಾನೇನು ಮಾಡ್ತೀನಿ, ಎಲ್ಲ ಕಡೆ ಟ್ರೈನ್ಗಳನ್ನು ಡಬಲಿಂಗ್ ಮಾಡ್ತೀನಿ, ಹ್ಮ್. 3 ಟ್ರ್ಯಾಕ್ ಹಾಕ್ತೀನಿ, ಎಲೆಕ್ಟ್ರಿಫಿಕೇಶನ್ ಮಾಡ್ತೀನಿ. ಹ್ಮ್. ಇಲ್ಲಿಂದ ಪ್ರತಿ ಊರಿಗೂ ಪ್ರಯಾಣ 1 ಗಂಟೆಲಿ ಪ್ರಯಾಣ ಮಾಡ್ಬೋದು ಮಾಮೂಲಿ ಟ್ರೈನ್ಗಳು, ಹೌದು. 1-1.5 ಗಂಟೆ. ಹೌದು. ಈಗ ನೀವು ಇಮ್ಯಾಜಿನ್ ಮಾಡಿ, ಬೆಂಗಳೂರು ಸುತ್ತಲೂ ಊರುಗಳನ್ನ ಈ ತರ ಡೆವಲಪ್ ಮಾಡಿದ್ರೆ, ಈ ತರ ಹಳಿಗಳಾಗ್ತದೆ. ಒಂದೊಂದು ರೈಲ್ವೆ ಹಳಿ ಹಾಕ್ಬೇಕು ಅಂದ್ರೆ ಎಷ್ಟು ಜನ ಮೆಕ್ಯಾನಿಕಲ್ ಇಂಜಿನಿಯರ್ಸ್, ಸಿವಿಲ್ ಇಂಜಿನಿಯರ್ಗಳು, ಎಲೆಕ್ಟ್ರಿಕಲ್ ಇಂಜಿನಿಯರ್ಗಳು, ಆಟೋಮೊಬೈಲ್ ಇಂಜಿನಿಯರ್ಗಳು, ಎಷ್ಟು ಜನಕ್ಕೆ ಉದ್ಯೋಗ ಸಿಗ್ತದೆ. ಹೌದು. ಆಮೇಲೆ ಈ ತರ ಮಾಡಿದಾಗ ಉದ್ದಕ್ಕೂ ನೀವು ಸ್ಟೇಷನ್ಗಳು ಮಾಡಬಹುದು. ಒಂದೊಂದು ಸ್ಟೇಷನ್ ಮಾಡಿದ್ರು ಕೂಡ ಉದ್ಯೋಗ ಸೃಷ್ಟಿ ಮತ್ತೆ ಉದ್ಯೋಗಗಳು ಸೃಷ್ಟಿ ಆಗ್ತದೆ. ಹೌದು. ಹೌದು. ಪ್ರತಿ ಅರ್ಧ ಗಂಟೆಗೆ ನೀವು ಟ್ರೈನ್ ಓಡಿಸಿದ್ರೆ ಜನಗಳು ಬೆಂಗಳೂರನ್ನ ಬಿಟ್ಟು ಊರುಗಳಿಗೆ ಹೋಗ್ತಾರೆ. ಅಲ್ಲಿ ನಿಮಗೆ ರೆಂಟು ಚೀಪ್ ಆಗ್ತದೆ. ಹೌದು. ನಿಮಗೆ 5,000 ರೂಪಾಯಿ 6,000 ರೂಪಾಯಿ ಮನೆ ಸಿಗ್ತದೆ. ಉದ್ಯೋಗದ ಜೊತೆಗೆ ಕೃಷಿ ಕಡೆ ಖುಷಿ ಬರ್ತಾರೆ, ಅದು ಮಾಡ್ತಾರೆ. ಮತ್ತೆ ಅಲ್ಲಿಂದ ಅವ್ರು ಏನ್ ಮಾಡ್ತಾರೆ, ಅಲ್ಲಿ ಅವರು ವಾಸ ಮಾಡ್ತಾರೆ. ಅಲ್ಲಿ ವಾಸ ಮಾಡ್ಕೊಂಡವರು ಅಲ್ಲಿ ಬಾಡಿಗೆ ಕೂಡ ಕಡಿಮೆ, ಅಥವಾ ಸ್ವಂತ ಮನೆ ಇರ್ಬೋದು. ಹೌದು. 5,000-6,000 ರೂಪಾಯಿ 4,000 ರೂಪಾಯಿ ನಿಮ್ಮ ಮನೆ ಸಿಕ್ಬಿಡ್ತದೆ. ಡೈಲಿ ಬೆಳಗ್ಗೆ ಬರ್ತಾರೆ, ಬೆಂಗಳೂರಿಗೆ ಬರ್ತಾರೆ, ಕೆಲಸ ಮಾಡ್ತಾರೆ, ವಾಪಸ್ ಹೋಗ್ತಾರೆ. ಜೊತೆಗೆ ನಮ್ಮ ಪ್ರಧಾನಿನೇ ಹೇಳ್ದಂಗೆ ಲೋಕಲ್ ಟ್ರೈನ್ಸ್ ಓಡಿಸಿದ್ರೆ ಆ ಟ್ರೈನ್ ಒಳಗಡೆ ಟೀ ಮಾರೋರು, ಪಕೋಡ ಮಾರೋರು ಎಲ್ರಿಗೂ ಉದ್ಯೋಗ ಸಿಗ್ತದೆ. ಸಿಗುತ್ತೆ. ಈ ಮಾಡೆಲ್ ಹೆಂಗಿದೆ ನಿಮ್ಗೆ? ಅದೇ ನೀವು 10 ಲಕ್ಷ ಕೋಟಿ ಖರ್ಚು ಮಾಡಿ ಒಂದು ಶ್ರೀಮಂತರ ಬುಲೆಟ್ ಟ್ರೈನ್ ಮಾಡೋದಕ್ಕಿಂತ ಆ 10 ಲಕ್ಷ ಕೋಟಿನಲ್ಲಿ ನೀವು ಈ ರೀತಿ ಮಾಡೋದು ಎಷ್ಟು ಉದ್ಯೋಗ ಸೃಷ್ಟಿ ಮಾಡ್ಬೋದು ನೋಡಿ. ಇದು ಡೆವಲಪ್ಮೆಂಟಲ್ ಮಾಡಲ್ಲ, ಡೆವಲಪ್ಮೆಂಟ್. ಇದು ಮಾಡಬಹುದಲ್ಲ ನೋಡಿ. ಈ ತರ ನೀವು ಪ್ರತಿ ಕ್ಷೇತ್ರದಲ್ಲೂ ತಗೊಂಡ್ರೆ, ಪ್ರತಿ ಹಂತದಲ್ಲೂ ಸರ್ಕಾರದ ಪಾಲಿಸಿ ಇರಬೇಕಾಗಿರೋದು ನಮ್ಮ ಶಕ್ತಿ ಯುವ ಶಕ್ತಿ, ಹೌದು. ನಮ್ಮ ಶಕ್ತಿ ವಿದ್ಯಾರ್ಥಿ ಶಕ್ತಿ. ಇದನ್ನ ನಾವು ಬಂಡವಾಳ ಬಳಸ್ಕೋತೀವಿ, ಇದನ್ನ ನಾವು ಬಳಸ್ಕೋತೀವಿ. ಇದಕ್ಕೆ ಉದ್ಯೋಗ ಸೃಷ್ಟಿ ಮಾಡತ್ತ ಎಲ್ಲ ಟೆಕ್ನಾಲಜಿ ಬಳಸ್ಕೋತೀವಿ. ಹೌದು, ನಿಜ. ಇದು ಒಂದು ಜನಪರ ಸರ್ಕಾರ ಮಾಡತಕ್ಕಂಥ ಕೆಲಸ. ಸರ್, ಈಗ ಉದ್ಯೋಗ ಅವಕಾಶಕ್ಕೆ ಎಜುಕೇಶನ್ ಎಷ್ಟು ಮುಖ್ಯ ಅಂತ ಅನ್ಸುತ್ತೆ ಸರ್ ನಿಮ್ಗೆ? ಒಂದು ಉದ್ಯೋಗ ಸೃಷ್ಟಿ ಆಗ್ಬೇಕು ಅಥವಾ ಅಲ್ಲಿ ಒಂದು ಅವಕಾಶವನ್ನ ನಾವು ಗಿಟ್ಟಿಸ್ಕೊಳ್ಬೇಕು ಅಂತಂದ್ರೆ ನಾವು ಕಲಿಯುವಂತ ಎಜುಕೇಶನ್ ಎಷ್ಟು ಮುಖ್ಯ ಆಗತ್ತೆ ಅಲ್ಲಿ? ಎಜುಕೇಶನ್ ಬಹಳ ಮುಖ್ಯ ಮೇಡಮ್, ಕರೆಕ್ಟ್. ಅದು ಎಜುಕೇಶನ್ ನೋಡಿ, ನನಗನ್ಸೋದು ಎಜುಕೇಶನ್ಗೂ ಜಾಬ್ಗೂ ಯಾವುದೇ ಸಂಬಂಧ ಇಲ್ಲ. ಆಕ್ಚುಲಿ ನಮ್ಮ ಎಲ್ಲ ಮಹಾನ್ ಚಿಂತಕರು ಹೇಳ್ದಂಗೆ ಎಜುಕೇಶನ್ ಬೇಕಾದ್ರೆ ಮನುಷ್ಯನ ಮಾಡಕ್ಕೆ ಎಜುಕೇಶನ್ ಬೇಕು ನಮ್ಗೆ. ಒಂದು ಈಗ ಜಾಬ್ ಸೃಷ್ಟಿಯಾಗತ್ತಾ ಇಲ್ವಾ ನೀವು ನೋಡ್ಬೇಕು ಅಂತ ಹೇಳಿದ್ರೆ, ಯಾವಾಗ ಎಕಾನಮಿ ಬೆಳೀತದೆ, ಎಕಾನಮಿ ಬೆಳಿಬೇಕಾದ್ರೆ ಏನಾಗ್ತದೆ, ಜಾಬ್ಗಳು ಸೃಷ್ಟಿಯಾಗ್ತದೆ. ಉದಾಹರಣೆಗೆ ನೋಡಿ, ಭಾರತಕ್ಕೆ ಸ್ವಾತಂತ್ರ್ಯ ಬಂದ ತಕ್ಷಣ, ನಾನು ಹೇಳ್ತಾ ಇರೋದು 1950-60ರ ದಶಕ, 50-60ರ ದಶಕದಲ್ಲಿ ನಮ್ಮ ಅಪ್ಪಂದು ಕತೆ ತಗೊಂಡು, ನಮ್ಮ ಅಪ್ಪ ಒಬ್ಬ ಕಾರ್ಮಿಕ, ಪಬ್ಲಿಕ್ ಸೆಕ್ಟರಲ್ಲಿ ಇದ್ರು. ನಮ್ಮ ತಂದೆ ಮನೆ ಪಕ್ಕದಲ್ಲೇನೆ, ಬೆಂಗಳೂರಿನಲ್ಲೇ ಪಕ್ಕದ ಮನೆಯಲ್ಲೇ ಒಬ್ರು, ಬಾಲ ಈಗ ಪಬ್ಲಿಕ್ ಸೆಕ್ಟರ್ ಓಪನ್ ಆಗಿದೆ, ನಿಮ್ಮ ಭವಿಷ್ಯ ಚೆನ್ನಾಗಿರುತ್ತಪ್ಪ, ಕೆಲಸಕ್ಕೆ ಸೇರಿಸಿ ಬಾ ಅಂತ ಕರ್ಕೊಂಡು ಸೇರಿಸಿದ. ವಾಸ್ತವ ಏನು ಅಂದ್ರೆ, ನಮ್ಮಪ್ಪನಿಗೆ ಅವಾಗ 18 ವರ್ಷನೂ ಆಗಿರ್ಲಿಲ್ವಂತೆ. ನಮ್ಮಪ್ಪ ಹೇಳೋರು ನನಗೆ ಇದು ಕತೆ. 18 ವರ್ಷನೂ ಆಗಿರ್ಲಿಲ್ಲ, ಕರೆದು ಕೆಲಸ ಕೊಟ್ಟರು. ನಮ್ಮ ತಂದೆ ಇದು BEL ನಲ್ಲಿ, ಭಾರತ್ ಎಲೆಕ್ಟ್ರಾನಿಕ್ಸ್ ಲಿಮಿಟೆಡ್ ಕೆಲಸ ಕೊಟ್ಟರು. ಅಲ್ಲಿ ಆರಂಭದ ದಿನಗಳಲ್ಲಿ ಡ್ರಮ್ ಎತ್ತಾಕೋ, ಇದು ಮಾಡೋ, ಅದು ಮಾಡೋ ಕೆಲಸಗಳಂತೆ. ನಾನು ಹೋಗಲ್ಲ ಅಂತ ನಮ್ಮಪ್ಪ ಕೂತ್ಕೊಂಡು, ಇಲ್ಲಪ್ಪ ನೀನು ಅರ್ಥ ಮಾಡ್ಕೊ, ಮುಂದೆ ಏನಾಗತ್ತೆ ಅಂತೆಲ್ಲ ಹೇಳಿ ಕನ್ವಿನ್ಸ್ ಮಾಡಿ ಕಳಿಸೋದು. ಆದರೆ ನೋಡಿ, ಇದೇ ಭಾರತದಲ್ಲಿ ನಮ್ಮ ಎಕಾನಮಿ ಬೆಳಿಬೇಕಾದ್ರೆ ಜಾಬ್ ಸೃಷ್ಟಿ ಆಗ್ತಾ ಇದೆ. ಆದರೆ ಇವತ್ತು ಜಾಬ್ಗಳು ಕಡಿತ ಆಗ್ತಾ ಇದೆ. ಇದು ಯಾಕೆ ಅಂತ ಹೇಳಿದ್ರೆ, ಇವತ್ತು ನಮ್ಮ ಎಲ್ಲ ಸರ್ಕಾರಗಳು ಎಲ್ಲರೂ ಕೂಡ ಔಟ್ ಅಂಡ್ ಔಟ್ ಪ್ರೋ ಕ್ಯಾಪಿಟಲಿಸ್ಟ್ಗಳು, ಪ್ರೋ ಕಾರ್ಪೊರೇಟ್ ಹೌಸಸ್ಸು, ದೊಡ್ಡ ದೊಡ್ಡ ಬಂಡವಾಳಗಾರರ ಪರ ಆಗ್ಬಿಟ್ಟಿದ್ದಾವೆ. ಇದು ಸಮಸ್ಯೆ. ಹಾಗಾಗಿ ಇವತ್ತು ಏನು ಮಾಡಿದ್ರು ಕೂಡ ಜಾಬ್ಸ್ ಇಲ್ಲ. ದಿಸ್ ಬಿಕಮ್ ದಿ ಸಿಚುಯೇಷನ್ ಇವತ್ತು. ಹಾಗೆ ನೀವು ಕೇಳಿದ ಪ್ರಶ್ನೆ ಭಾಳ ಇಂಪಾರ್ಟೆಂಟ್ ಪ್ರಶ್ನೆ. ಇವತ್ತು ನಾನು ಆಯ್ತಪ್ಪ ನೀನು ಇಂಜಿನಿಯರ್ ಆಗು, ನಿಂಗೆ ಜಾಬ್ ಸಿಗತ್ತೆ ಅಂತ ನಾನು ಹೇಳಕ್ಕಾಗಲ್ಲ. ಹೇಳಿದ್ರೆ ಲಕ್ಷಾಂತರ ಇಂಜಿನಿಯರ್ಸ್ಗಳು ಕೆಲಸನೇ ಇಲ್ಲ, ಬೀದಿ ಅರಿತಾ ಇದೆ.
ಈಗ ಇಲ್ಲೇ ನೀವು ನಮ್ಮ ಆಫೀಸ್ ಎದುರುಗಡೆಗೆ ನೀವು ಹೋದರೆ ಇಲ್ಲಿ ಹೋಟೆಲ್ಗಳ ಮುಂದೆ ಕೆಲವರೆಲ್ಲ ಬಂದು ಟೈ ಸಾಕ್ಸ್ ಮಾರ್ತಿರ್ತಾರೆ. ಒಂದು ನಿಮಿಷ ಹಚ್ಬಿಟ್ಟು ಕೇಳಿದ್ರು, ಏನಪ್ಪ ಹಿಂಗೆ ಮಾಡಿಲ್ಲ, ನಾನು MBA ಮಾಡಿದ್ದೀನಿ, ಹೌದು MSc ಮಾಡಿದ್ದೀನಿ ಅಂತ ಭಾಳ ಬೇಸರ ಆಯ್ತು. ನಾನು ಹೌದು ಅದು ಮಾರಾಟ ಮಾಡೋ ತಪ್ಪು ಅಂತ ಹೇಳಲ್ಲ. ಹೌದು ಹೌದು ಲೇಬರ್ ಇಟ್ ಸೆಲ್ಫ್ ಇಸ್ ಡಿಗ್ನಿಫೈಡ್, ಎನಿ ಲೇಬರ್ ಇಸ್ ಡಿಗ್ನಿಫೈಡ್. ಕಸ ಹೊಡಿ ಅನ್ಬೇಕಾದ್ರೆ ಅವಮಾನ ಇಲ್ಲ, ತಪ್ಪಿಲ್ಲ, ಯಾರಿಗೂ ಮೋಸ ಮಾಡ್ತಿಲ್ವಲ್ಲ. ಹೌದು ಆದರೆ ನಾನು ಏನು ಎಜುಕೇಶನ್ ಮಾಡಿದೆ ಅದಕ್ಕೆ ತಕ್ಕಂಥ ಜಾಬ್ ಸಿಕ್ಕಿಲ್ಲ ಅಂದ್ರೆ ಅದಕ್ಕೆ ನಾಚಿಕೆ ಪಡಬೇಕಾದ್ರೆ ನಾನಲ್ಲ, ಹೌದು. ಈ ವ್ಯವಸ್ಥೆ, ಈ ಸರ್ಕಾರ. ಯಾಕಂದ್ರೆ ನನ್ನ ಒಂದು ಸಾಮರ್ಥ್ಯನ ಬಳಸ್ಕೊಳಕ್ ಆಗ್ತಿಲ್ವಲ್ಲ ಇವರಿಗೆ, ದುರಂತ ಇದು. ಖಂಡಿತ ಹೌದು ಅದರಿಂದ ನೋಡಿ, ಎಗೇನ್ ಬಹಳ ಮುಖ್ಯ ಮತ್ತೆ ವಾಪಸ್ ಬರೋದೇನು ಅಂದ್ರೆ, ಯಾವುದೇ ಎಜುಕೇಶನ್ ಓದಿದ್ರು ಕೂಡ, ನಾನು ಏನೇ ಸ್ಕಿಲ್ನ ಪಡ್ಕೊಂಡ್ರು ಕೂಡ, ನಮ್ಮ ದೇಶದ ಪಾಲಿಸಿಗಳು ಅದು ಕಾರ್ಮಿಕರ ಪರ, ಜನಪರ, ಬಡವರ ಪರವಾಗಿತ್ತು ಅಂದ್ರೆ ಉದ್ಯೋಗಗಳು ಸೃಷ್ಟಿಯಾಗ್ತವೆ. ಹೌದು ಆಗತ್ತೆ. ಅದಕ್ಕೆ ನಾನು ನಮ್ಮ ತಂದೆ ಉದಾಹರಣೆ ಕೊಟ್ಟಿದ್ದು. ನಮ್ಮ ತಂದೆ ಅವತ್ತು ಮಾಡಿದ್ದು ಬರೀ SSLC ಅಷ್ಟೇ. ಹೌದು ನಂತರ ಕೆಲಸಕ್ಕೆ ಸೇರಿದ್ಮೇಲೆ ITI ಮಾಡ್ಕೊಂಡ್ರು, ಸ್ಕಿಲ್ ಬೆಳೆಸ್ಕೊಂಡ್ರು. ಸೊ ಇದು ಮುಖ್ಯ. ಇದು ಒಂದು ಜನಪರವಾಗಿದ್ದರೆ ಸರ್ಕಾರ ಸಿಕ್ಕಾಪಟ್ಟೆ ಉದ್ಯೋಗ ಸೃಷ್ಟಿ ಮಾಡ್ಬೋದು ಮೇಡಮ್, ಹೌದು. ಸಿಕ್ಕಾಪಟ್ಟೆ ಮಾಡ್ಬೋದು. ಹೌದು ನಮಗೆ ಬೇಕಿರೋದು, ನನಗನ್ಸೋದ್ರಿಂದ ನಮಗೆ ಬೇಕಿರೋದು ಇವತ್ತು ಲೇಬರ್ ಇಂಟೆನ್ಸಿವ್ ಇಂಡಸ್ಟ್ರಿ. ನಮ್ಮ ಶಕ್ತಿ, ನಮ್ಮ ಶ್ರಮಶಕ್ತಿ, ಯುವ ಶಕ್ತಿ ಬಳಸ್ಕೊಳ್ಳುವಂಥ ಲೇಬರ್ ಇಂಟೆನ್ಸಿವ್ ಇಂಡಸ್ಟ್ರಿ ಬೇಕು. ಅಂದಾಕ್ಷಣ ಟೆಕ್ನಾಲಜಿ ಬೇಡ ಅಂತಲ್ಲ, ಟೆಕ್ನಾಲಜಿ ಬಳಸ್ಕೊಳ್ಳಿ, ಕಂಪ್ಯೂಟರ್ ಬಳಸಿ, ಆದರೆ ಯಾರನ್ನು ಕೆಲಸದಿಂದ ತೆಗಿಬೇಡಿ. ಹೌದು ನಿಜ. ಮಾಡ್ಬೋದಲ್ಲ, ಯಾಕೆ ಮಾಡೋಕ್ಕಾಗಲ್ಲ? ಹೌದು ಮಾಡ್ಬೋದು. ಇನ್ನು ಈ ಶಾಲಾ ಕಾಲೇಜುಗಳಲ್ಲಿ ಪಠ್ಯ ಪುಸ್ತಕಗಳ ಒಂದಿಷ್ಟು ಕ್ರಮಗಳಿರುತ್ತೆ ಸರ್. ಇಂಥದ್ದೇ ಒಂದಿಷ್ಟು ಟಾಪಿಕ್ಗಳು ಬರಬೇಕು ಅಂತ ಹೇಳಿ ಒಂದಿಷ್ಟು ವರ್ಷಗಳಿಂದ ಅದನ್ನೇ ಫಾಲೋ ಮಾಡ್ಕೊಂಡು ಬಂದಿರ್ತಾರೆ. ಅದ್ರಲ್ಲಿ ಏನಾದ್ರೂ ಬದಲಾವಣೆ ಆಗಬೇಕು ಅಂತ ಅನ್ಸುತ್ತೆ ಸರ್? ಉದ್ಯೋಗಕ್ಕೂ ಸಮ್ಟೈಮ್ಸ್ ನಾವು ಓದುವಂತಹ ವಿಚಾರಧಾರೆಗಳಿಗೂ ಸಂಬಂಧನೇ ಇಲ್ಲದಂತೆ ಲೈಫ್ಗಳು ನಡ್ಕೊಂಡು ಹೋಗ್ತಾ ಇರತ್ತೆ. ಹಾಗಾಗಿ ಅಲ್ಲೇನಾದ್ರೂ ಬದಲಾವಣೆ ಮಾಡೋದ್ರಿಂದ ಬಹುಶಃ ಭವಿಷ್ಯದಲ್ಲಿ ಆ ವಿದ್ಯಾರ್ಥಿ ಹೊರಗಡೆ ಬಂದಾಗ ಅವನ ಕೌಶಲ್ಯತೆಗಳು ಇಂಪ್ರೂವ್ ಆಗುವಂಥದ್ದು, ಉದ್ಯೋಗಕ್ಕೆ ಈಸಿಯಾಗಿ ಹೋಗಿ ಉದ್ಯೋಗವನ್ನ ಕಲೆಕ್ಟ್ ಮಾಡ್ಕೊಳ್ಳುವಂತಹ ಏನಾದ್ರೂ ಅಭಿವೃದ್ಧಿ ಆಗೋ ಸಾಧ್ಯತೆ ಇದೆಯಾ? ಖಂಡಿತ ಮೇಡಮ್. ಇದು ಒಂದು ನೋಡಿಲಿ ಎರಡು ಪ್ರಶ್ನೆ ಇದೆ. ಈಗ ಎಜುಕೇಶನ್ ಬೇರೆ, ಸ್ಕಿಲ್ ಬೇರೆ. ಹೌದು. ನಮ್ಮ ಅಭಿಪ್ರಾಯ ಏನು ಅಂತಂದರೆ, ಬೇಸಿಕ್ ಎಜುಕೇಷನ್ ಏನಿದೆ ನಿಮಗೆ ಒಂದು ಹೈಸ್ಕೂಲ್ವರೆಗೂ, ಅಟ್ಲೀಸ್ಟ್ ಹೈಸ್ಕೂಲ್ವರೆಗೆ ಬೇಸಿಕ್ ಎಜುಕೇಷನ್ ಎಲ್ರಿಗೂ ಕೊಡಬೇಕಂದ್ರೆ 10ನೇ ಕ್ಲಾಸ್ವರೆಗೂ. ನೀವು ನನ್ನ ಕೇಳಿದ್ರೆ ನನ್ನ ಅಭಿಪ್ರಾಯ ಇವನ್ ಹೈಯರ್ ಎಜುಕೇಷನ್ವರೆಗೂ ಬೇಸಿಕ್ ಅಂತಾನೆ ಪರಿಗಣಿಸ್ಬೇಕು. ಓಕೆ, ಇವತ್ತಿನ ಪರಿಸ್ಥಿತಿಯಲ್ಲಿ ಅಟ್ಲೀಸ್ಟ್ 10ನೇ ಕ್ಲಾಸ್ ತನಕ ಬೇಸಿಕ್ ಎಜುಕೇಷನ್ ಕೊಡಿ ನೀವು. ಅದಾದ ನಂತರ ಕೆಲವೊಂದು ಸ್ಕಿಲ್ಗಳನ್ನು ಮಕ್ಕಳಿಗೆ ಕಲಿಸ್ಬೇಕಾಗ್ತದೆ, ಭಾಳ ಇಂಪಾರ್ಟೆಂಟ್. ಬಟ್ ಅಗೇನ್ ಇವಾಗ ಏನು ಸ್ಕಿಲ್ನ ಕಲಿಸ್ತೀರಾ? ಈಗ ನೋಡಿ, ರಾಷ್ಟ್ರೀಯ ಶಿಕ್ಷಣ ನೀತಿ NEP 2020 ತಂದಿದ್ದಾರೆ. NEP ಹೇಳ್ತಾ ಇರೋದು 6ನೇ ಕ್ಲಾಸಿಂದನೇ ಸ್ಕಿಲ್ ಓರಿಯೆಂಟೆಡ್ ಎಜುಕೇಶನ್ ಅಂತ ಹೇಳ್ತಿದ್ದಾರೆ. ಇದು ಖಂಡನೀಯ. ಈಗ 6ನೇ ಕ್ಲಾಸಿಂದ ಏನು ಸ್ಕಿಲ್ ಓರಿಯೆಂಟೆಡ್ ಎಜುಕೇಶನ್? ಈಗ NEPನ ಕರ್ನಾಟಕ ರಾಜ್ಯ ಸರ್ಕಾರ, ಕೇಂದ್ರ ಸರ್ಕಾರದ ಪಾಲಿಸಿ ಅದು. ನಾವು ವಿರೋಧಿಸ್ತೀವಿ ಅಂತ ರಾಜ್ಯ ಸರ್ಕಾರ ಹೇಳ್ತಿದ್ದಾರೆ. ಬಟ್ ಇದೇ ರಾಜ್ಯ ಸರ್ಕಾರ ಇವಾಗ KPS ಮ್ಯಾಗ್ನೆಟ್ ಸ್ಕೂಲ್ ಅಂತ ಓಪನ್ ಮಾಡ್ತಿದ್ದಾರೆ. ಇವ್ರು ಮಾತಾಡ್ತಾ ಇರೋದು ನಾವು 6ನೇ ಕ್ಲಾಸಿಂದನೇ ಸ್ಕಿಲ್ ಹೇಳ್ಕೊಡ್ತೀವಿ ಅಂತ ಹೇಳ್ತಿದ್ದಾರೆ. NEP ಪಾಲಿಸಿ ರಾಜ್ಯ ಸರ್ಕಾರ ಇಂಪ್ಲಿಮೆಂಟ್ ಮಾಡ್ತೀವಿ, ಕರ್ನಾಟಕ ಸರ್ಕಾರ. ಇದ್ರ ಪ್ರಕಾರ ಏನು ಸ್ಕಿಲ್ ಹೇಳ್ಕೊಡ್ತಿದ್ದಾರೆ? ಅವ್ರು ಹೇಳ್ತಾ ಇರೋದೇನಂದ್ರೆ, ಮಕ್ಕಳಿಗೆ ಇವತ್ತು ಹೇರ್ ಕಟಿಂಗ್ ಮಾಡೋದು ಹೆಂಗೆ ಅಂತ ಹೇಳ್ಕೊಡ್ತೀವಿ, ಕಾರ್ಪೆಂಟ್ರಿ ಮಾಡೋದು ಹೆಂಗೆ ಅಂತ ಹೇಳ್ಕೊಡ್ತೀವಿ, ಆಮೇಲೆ ಮರ ಹತ್ತೋದು ಹೆಂಗೆ ಅಂತ ಹೇಳ್ಕೊಡ್ತೀವಿ. ನಾವು ಹಳ್ಳಿಲಿ ಹೋಗ್ಬಿಟ್ಟು ಜನಗಳಿಗೆ ಹೇಳಿದ್ರೆ ಜನಗಳು ಬರೀ ನಗದಷ್ಟೇ ಸಿಟ್ಟು ಬರ್ತಾ ಇದೆ ಜನಗಳಿಗೆ. ಏನ್ರಿ ಅದು, ನಮ್ಮ ಮಗನ್ನ ಮರ ಹತ್ತೋದನ್ನ ಹೇಳ್ಕೊಡೋದು ಎಜುಕೇಶನ್, ಅದಕ್ಕೆ ನಾವು ಶಾಲೆ ಕಳಿಸೋದು ಮಕ್ಕಳ. ಈಗ ಹೇರ್ ಕಟಿಂಗ್ ಮಾಡೋದು ತಪ್ಪಲ್ಲ. ಅರೆ ಇವತ್ತು ಸರ್ಕಾರ ಏನ್ ಮಾಡಕ್ ಹೊರಟಿದೆ, ಮತ್ತೆ ಕುಲ ಕಸುಬನ್ನ ನೀವು ಮತ್ತೆ ರೂಢಿಸ್ಕೊಳ್ಳಿ ಅಂತ ಇಂಡೈರೆಕ್ಟ್ ಆಗಿ ಹೇಳ್ತಿದ್ದೀರಾ. ಹಾಗಿದ್ರೆ ಹೇರ್ ಕಟಿಂಗ್ ಮಾಡೋ ಮಗ ಹೇರ್ ಕಟಿಂಗ್ ಮಾಡ್ಬೇಕಾ? ಯಾಕೆ ಡಾಕ್ಟರ್ ಆಗ್ಬಾರ್ದು ಅವನು? ಈಗ ಕಸ ಗುಡಿಸುವ ಮಗ ಯಾಕೆ ಡಾಕ್ಟರ್ ಆಗ್ಬಾರ್ದು? ಯಾಕೆ ಇಂಜಿನಿಯರ್ ಆಗ್ಬಾರ್ದು? ಯಾಕೆ ದೇಶದ ಪ್ರಧಾನಿ ಆಗ್ಬಾರ್ದು? ಯಾಕೆ ಮುಖ್ಯಮಂತ್ರಿ ಆಗ್ಬಾರ್ದು? ಯಾಕೊಬ್ಬ IAS ಅಧಿಕಾರಿ ಆಗ್ಬಾರ್ದು? ಯಾಕೆ ಆಗ್ಬಾರ್ದು? ಅದು ನೋಡಿ, ಸರ್ಕಾರ ಇವತ್ತು ಯಾಕಿದನ್ನು ಹೇಳ್ತಿದ್ದೀನಿ ಅಂದರೆ, ಅವರು ಈ ಇಂಗ್ಲಿಷಲ್ಲಿ ಪಾಪ್ಯುಲರ್ ಜಾರ್ಗನ್ಸ್ ಅಂತೀವಲ್ಲ, ಅಂದರೆ ಪದಪುಂಜರಗಳು ಎಲ್ಲ ಜನರಿಗೆ ಮರಳು ಮಾಡೋ ಥರ ಮಾತಾಡ್ತಾರೆ. ಬಟ್ ಕೃತಿ ನೋಡಿದ್ರೆ, ಕೃತಿ
ಸರ್ಕಾರ ಮಾಡ್ತಕ್ಕಂಥ ಮಾತನ್ನು ನಂಬಾರ್ದು ನಾವು. ಏನು ಕೆಲಸ ಮಾಡ್ತಾರೆ, ಅವ್ರು ಏನು ಕೃತಿ ಏನು ಮಾಡ್ತಾರೆ ಅದನ್ನು ನೋಡ್ಬೇಕಾಗ್ತದೆ. ಈಗ ನೋಡಿ ಅಲ್ಲಿ ಮಾಡ್ತಾ ಇರೋದು ಏನಂದ್ರೆ, ವಾಸ್ತವದಲ್ಲಿ ಇವ್ರು ಮಾಡ್ತಾ ಇರೋದು, ಹೇಳ್ತಾ ಇರೋದು ಸ್ಕಿಲ್ ಅಂತೇಳಿ, ಬಟ್ ಕೊಡ್ತಾ ಇರೋದು ರಿಯಲ್ ಸ್ಕಿಲ್ ಅಲ್ಲ. ಅಥವಾ ಎಜುಕೇಶನ್ ಕೊಡ್ತಿಲ್ಲ, ಸ್ಕಿಲ್ ಕೊಡೋದಿಲ್ಲ. ಕೊಡ್ತಾ ಇಲ್ಲ. ಹೌದು. ಇವಾಗ ಇವ್ರು ಟೀಚ್ ಮಾಡಕ್ ಹೊರಟ್ರಂತ ಸ್ಕಿಲ್ಗಳು ಯಾವುದು? ಈ ಸ್ಕಿಲ್ ಇಟ್ಕೊಂಡು ಇವತ್ತು ಯಾರು ಬದುಕಕ್ಕಾಗ್ತದ? ಮರ ಹತ್ತೋದನ್ನ ಇಟ್ಕೊಂಡು ಬದುಕಕ್ಕಾಗತ್ತೆ ಯಾರಾದ್ರು? ಅಥವಾ ಇವರೇನು ಬ್ಯೂಟಿಷಿಯನ್ ಕೋರ್ಸ್ ಅಂತ ಹೇಳ್ತಾರೆ, ಎಲ್ಲರೂ ಬ್ಯೂಟಿಷಿಯನ್ ಯಾಕೆ ಆಗ್ತದ? ಪ್ರಾಬ್ಲಮ್ ನೋಡಿ ಇಲ್ಲಿರೋದೇನು ಅಂದ್ರೆ, ಇವತ್ತು ಏನು ಯಾವುದೇ ಪ್ರಪಂಚದ ನೀವು ಯಾವುದೇ ದೇಶದ ಎಕಾನಮಿ ತಗೊಳ್ಳಿ, ಬಹುತೇಕ ಎಲ್ಲ ಬಂಡವಾಳಶಾಹಿ ವ್ಯವಸ್ಥೆಗಳು ಇಟ್ ಇಸ್ ಅನ್ಪ್ಲಾನ್ಡ್ ಎಕಾನಮಿ. ಪ್ಲಾನ್ಡ್ ಎಕಾನಮಿಗಳಲ್ಲ, ಅನ್ಪ್ಲಾನ್ಡ್. ಯಾವ್ಯಾವ ಬಂಡವಾಳಗಾರ ಎಲ್ಲೆಲ್ಲಿ ಬಂಡವಾಳ ಹೂಡಬೇಕು, ಎಲ್ಲಿ ಲಾಭ ಬರಬೇಕು ಅನ್ಸುತ್ತೆ ಅಲ್ಲಿ ಹೂಡ್ತಾನೆ, ಆ ಇಂಡಸ್ಟ್ರಿ ಬರ್ತದೆ, ಲಾಭ ಮಾಡೋಸ್ತಿನ ಮಾಡ್ತಾನೆ, ಒಂದು ಫೈನ್ ಡೇ ಮುಚ್ಚಿಬಿಟ್ಟು ಮನೆಗೆ ಹೋಗ್ತಾನೆ, ಬೇರೆ ಇಂಡಸ್ಟ್ರಿ ಶುರು ಮಾಡ್ತಾನೆ. ಅದೆಲ್ಲ ಆಗಿದ್ದು ಈಗ ನೀವೊಂದು 30 ವರ್ಷದ ಹಿಂದೆ ಈ ಗಾರ್ಮೆಂಟ್ಸು, ನಿಮಗೆ ಟೆಕ್ಸ್ಟೈಲ್ ಇಂಡಸ್ಟ್ರಿ ಒಂದು 100 ವರ್ಷದಿಂದ ಟೆಕ್ಸ್ಟೈಲ್ ವಾಸ್ ವೆರಿ ಪಾಪ್ಯುಲರ್. ಕಾಟನ್ ಮಿಲ್ಗಳು ಒಂದು 70 ವರ್ಷ 60 ವರ್ಷ 70 ವರ್ಷದಿಂದ ನಮ್ಮ ದಾವಣಗೆರೆನೇ ತೊಗೊಂಡ್ರೆ ಅದನ್ನ ಮ್ಯಾಂಚೆಸ್ಟರ್ ಆಫ್ ಕರ್ನಾಟಕ ಅಂತ ಕರೆಯೋದು ಕಾಟನ್ ಮಿಲ್ಗಳು. ಇವತ್ತು ದಾವಣಗೆರೆಯಲ್ಲಿ 1-2 ಮಿಲ್ ಇದೆ ಅಷ್ಟೇ, ಎಲ್ಲ ಮುಚ್ಚೋದು. ಯಾಕೆಂದ್ರೆ ಈಗ ಕಾಟನ್ಗೆ ಬದಲಾಗಿ ನಿಮಗೆ ಸಿಂಥೆಟಿಕ್ ಎಲ್ಲ ಬಂದ್ಬಿಡ್ತು. ಸಿಂಥೆಟಿಕ್ ಬಂದ್ಮೇಲೆ ಹೋಲ್ ಥಿಂಗ್ ಹಸ್ ಚೇಂಜ್. ಎಲ್ಲ ಮಾಡರ್ನೈಸ್ಡ್ ಮೆಕನೈಸ್ಡ್ ಮಿಷನ್ಗಳು, ಲಕ್ಷಾಂತರ ಜಾಬ್ಸ್ ಹೋಗ್ಬಿಡ್ತು. ಸೊ ಇವಾಗ ಮಕ್ಕಳಿಗೆ ಏನು ಸ್ಕಿಲ್ ಹೇಳ್ಕೊಡ್ತೀರಾಗಿದ್ರೆ, ಈಗ ಇಲ್ಲೇ ನಮ್ದು SKSJT ಅಂತ ಕಾಲೇಜ್ ಇದೆ, ಅಲ್ಲಿ ಟೆಕ್ಸ್ಟೈಲ್ ಕಾಲೇಜ್ ಇತ್ತಲ್ಲಿ, ಅಲ್ಲಿ ಆ ಮಿಷಿನ್ಗಳೆಲ್ಲ ಹೊಳಿತ ಬಿದ್ದೋಯ್ತದು. ನನ್ನ ಕಣ್ಣಾರೆ ನೋಡಿದ್ದೀನಿ ನಾನು ಏನಾಯ್ತು ನಮ್ಮ SA ಪಾಲಿಟೆಕ್ನಿಕ್ ಅಲ್ಲಿ. ಸೊ ಏನು ಸ್ಕಿಲ್ ಇದೆ ಈಗ? ಅಥವಾ ನಿಮ್ಮ ಇದರಲ್ಲೇನೆ ನಾನು ರೀಸೆಂಟ್ಲಿ ನಮ್ಮ ಸ್ನೇಹಿತರೊಬ್ಬರಿಂದ ಕೇಳಿದೆ, ಒಂದು ಫಿಲ್ಮ್ ಇನ್ಸ್ಟಿಟ್ಯೂಟ್ ಅಂತಿದೆ, ಎಷ್ಟು ಜನ ಗೊತ್ತೇ ಇಲ್ಲ, ನಮ್ಮ ಬೆಂಗಳೂರಿನಲ್ಲೇ ಇದೆ. ಇವತ್ತದು ಕೊಳಿತ ಬಿದ್ದಿದೆ, ಹೊಸ ಟೆಕ್ನಾಲಜಿ ಬಂತು ಅಲ್ಲಿ. ಮತ್ತೆ ಈಗ ಅದಕ್ಕೆ ಎಜುಕೇಶನ್ ಬೇರೆ, ಸ್ಕಿಲ್ ಬೇರೆ. ಬಟ್ ಅಗೇನ್ ಈಗ ಸ್ಕಿಲ್ನ ಕಲಿಸ್ಬೇಕು ಅಂತ ಹೇಳಿದ್ರೆ ಅಲ್ಲಿ ಬಹಳ ಮುಖ್ಯವಾಗಿ ಸರ್ಕಾರ ಯಾವುದಕ್ಕೆ ಪ್ರಾಮುಖ್ಯತೆ ಕೊಡ್ತದೆ. ಇಲ್ಲಿ ಸರ್ಕಾರ ಪ್ರಾಮುಖ್ಯತೆ ಕೊಡ್ತಾ ಇರೋದು ಕಾರ್ಪೊರೇಟ್ ಮನೆತನಗಳಿಗೆ. ನೀವು ಕಾರ್ಪೊರೇಟ್ ಮನೆತನಗಳ ಅಡಿಯಾಳಾಗಿ ಸೇವಕನಾಗಿ ನೀವು ಕೆಲಸ ಮಾಡೋಕೆ ಶುರು ಮಾಡಿದ್ರೆ ಅವರು ಯಾವ್ದು ಲಾಭ ಬೇಕು ಅದು ಮಾಡ್ಕೊಂಡು ಹೋಗ್ತಾ ಇರೋದು. ಅವ್ರು ಮಾಡ್ದಂಗೆಲ್ಲ ನೀವು ಅವರು ತಾಳಕ್ಕೆ ತಕ್ಕಂತೆ ನೀವು ಕುಣಿತೀರಾ? ನೀವು ಹಿಂಗಾಗಲ್ಲ. ಒಂದು ಜನಪರ ಸರ್ಕಾರ ಮಾಡಬೇಕಾಗಿರೋದು ಅದು ಜನಪರವಾದಂಥ ನೀತಿಗಳನ್ನ ತರಬೇಕಾಗ್ತದೆ, ಅಂತ ಕಾರ್ಯಕ್ರಮಗಳು ತರಬೇಕಾಗ್ತದೆ. ಇನ್ನು ಮುಖ್ಯವಾಗಿ ಸರ್ ಒಂದು ಪ್ರಶ್ನೆ, ಅಂಡ್ ಇದು ಒಂದು ರೀತಿಯಲ್ಲಿ ನಮ್ಮನ್ನು ನಾವೇ ಕೇಳುವಂತಹ ಪ್ರಶ್ನೆ ಅಂತಾನೂ ಅನ್ಬೋದು. ಈಗ ಸದ್ಯ ಈಗಿನ ದಿನಗಳಲ್ಲಿ ಕಾರ್ಪೊರೇಟ್ ಏನು ಪ್ರಪಂಚದಿಂದ ಒಂದಿಷ್ಟು ಜನ ಹೊರಬಿದ್ದಾಗ ಅವರ ಮನೆಯ ಓದುತ್ತಿರುವಂತಹ ವಿದ್ಯಾರ್ಥಿಗಳಿಗೆ ಒಂದು ಭಯ ಆರಂಭ ಆಗಿರುತ್ತೆ. ಏನಪ್ಪಾ, ನನ್ನ ಅಣ್ಣ ಅಕ್ಕ ಇಂಜಿನಿಯರಿಂಗ್ ಮಾಡಿ ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿ ಓದಿ ಎಲ್ಲ ಮಾಡಿ ಸಡನ್ ಆಗಿ ಉದ್ಯೋಗ ಕಳ್ಕೊಂಡು ಹೊರಗೆ ಬಿದ್ರು, ಮುಂದೆ ನನ್ನ ಪರಿಸ್ಥಿತಿ ಹಾಗೆ ಆಗತ್ತಾ, ನಾನು ಯಾವ ರೀತಿ ಉದ್ಯೋಗವನ್ನ ಹುಡ್ಕೋಬೇಕು ಅನ್ನುವಂಥ ಒಂದಿಷ್ಟು ಕನ್ಫ್ಯೂಷನ್ಸ್ ಇರುತ್ತೆ. ನಾನು ಕೇಳ್ತಾ ಇರೋದು, ಒಬ್ಬ ಓದ್ತಿರುವಂತಹ ವಿದ್ಯಾರ್ಥಿ ಯಾವ ವಯಸ್ಸಿನಲ್ಲಿ ಅಥವಾ ಯಾವ ಹಂತದಲ್ಲಿ ತಾನು ಇದನ್ನೇ ಮುಂದೆ ಉದ್ಯೋಗ ಮಾಡಬೇಕು, ನಾನು ಇಂತಹದ್ದೇ ಸೆಕ್ಟರ್ಗೆ ಹೋಗಬೇಕು ಅನ್ನೋದನ್ನ ತಲೆಯಲ್ಲಿ ಫಿಕ್ಸ್ ಆಗಿರ್ಬೇಕು, ಅದಕ್ಕೆ ಸಂಬಂಧಪಟ್ಟ ಹಾಗೆ ತನ್ನ ಸ್ಕಿಲ್ಸ್ಗಳನ್ನ ಇಂಪ್ರೂವ್ ಮಾಡ್ಕೊಳ್ಬೇಕು, ಯಾವಾಗಿಂದ ಆರಂಭಿಸ್ಬೇಕು ಇದನ್ನ? ಪ್ರಶ್ನೆ ನೋಡಿದ್ರು ಬಹಳ ಪರ್ಟಿಕ್ಯುಲರ್ ಟು ಪರ್ಟಿಕ್ಯುಲರ್ ವ್ಯತ್ಯಾಸ ಆಗ್ತದೆ. ಅಲ್ಲಿ ನನಗನ್ಸೋದು ಬಹಳಷ್ಟರ ಮಟ್ಟಿಗೆ ನಾವು ಯಾವ ವಾತಾವರಣದಲ್ಲಿ ಬೆಳಿತೀವಿ, ಮಕ್ಕಳು ಎಲ್ಲಿರ್ತಾರೆ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಕರೆಕ್ಟಾಗಿ ಕೇಳಿದ್ರೆ ನೀವು ಒಂದು ಗ್ರಾಮೀಣ ಪ್ರದೇಶದಲ್ಲಿ ಹಳ್ಳಿಲಿ ಬೆಳೆಯೋ ಹುಡುಗನಿಗೆ ಅವನಿಗೆ ಮೋಸ್ಟ್ಲಿ ಅವನು ಹಳ್ಳಿ ಬಿಟ್ಟು ಅವನು ಕಾಲೇಜಿಗೆ ಡಿಸ್ಟ್ರಿಕ್ಟ್ ಟೌನ್ಗೋ ಅಥವಾ ಒಂದು ದೊಡ್ಡ ನಗರಕ್ಕೆ ಬರೋ ತನಕ ಏನೆಲ್ಲ ಇದು ಗೊತ್ತೇ ಇರಲ್ಲ. ಇದು ಅವ್ರ ಪರಿಸ್ಥಿತಿ. ಈ ನಗರಗಳಲ್ಲಿ ಬೆಳೀತಕ್ಕಂಥ ಮಕ್ಕಳಿಗೆ ಈಗೇನು ಇಲ್ಲೂ ಕೂಡ ಮಿಡ್ಲ್ ಕ್ಲಾಸ್ ಏರಿಯಾದಲ್ಲಿ ಬೆಳೆದ್ರೆ ಅವ್ರ ಥಿಂಕಿಂಗು ಆಲೋಚನೆಗಳೇ ಒಂಥರ ಇರ್ತದೆ. ಸ್ಲಮ್ ಏರಿಯಲ್ಲಿ ಯಾರು ಬೆಳೀತಾರೆ ಅವರ ಒಂದು ಯೋಚನೆ ಬೇರೆ ಥರ ಇರ್ತದೆ. ಸೊ ಹಾಗಾಗಿ ಇದು ಸಾಕಷ್ಟು ವ್ಯತ್ಯಾಸಗಳಿದೆ ಇಲ್ಲಿ. ಬಟ್ ಹೇಗೆ ನೀವು ನಾನು ಕೇಳಿದ್ರೆ, ನಾನು ಇನ್ ಜನರಲ್ ಆ್ಯಾವ್ರೇಜ್ ನೀವು ತೊಗೊಂಡ್ರೆ ಬಹುತೇಕ ಮಕ್ಕಳಿಗೆ PUCಗೆ ಬರೋ ತನಕ ಕೂಡ 10th ಮುಗಿಸಿ PUC ಬರೋ ತನಕ ಕೂಡ ಕ್ಲಾರಿಟಿಗಳಿರಲ್ಲ, ಸಾಕಷ್ಟು ಕನ್ಫ್ಯೂಷನ್ ಇರುತ್ತೆ. ಯಾಕಂದ್ರೆ ನಮ್ಮ ಎಜುಕೇಶನ್ ಕೂಡ 10ನೇ ಕ್ಲಾಸ್ಗೂ
PUCಗೂ ಸಡನ್ ಜಂಪ್ ಆಗುತ್ತೆ. ಹೌದು ಈಗ 10ನೇ ಕ್ಲಾಸು ಪಾಸ್ ಪರ್ಸೆಂಟೇಜ್ ಜಾಸ್ತಿ ಮಾಡಬೇಕು ಅನ್ನೋ ಲೆಕ್ಕದಲ್ಲಿ ಹೌದು. ಸ್ಟ್ಯಾಂಡರ್ಡು ಎಕ್ಸಾಮಿನೇಷನ್ ಎಷ್ಟು ಕೆಳ ಹಂತಕ್ಕೆ ತಂದಿಟ್ಬಿಟ್ಟಿದ್ದಾರೆ ಅಂತ ಹೌದು. ಹೇಳಿದ್ರೆ ಹೌದು. ಯಾರು ಬೇಕಾದ್ರೂ ಪಾಸ್ ಮಾಡ್ಬೋದು ಇವರು 10ನೇ ಕ್ಲಾಸ್ ಆ ಮಟ್ಟಕ್ಕೆ ತಂದಿಟ್ಬಿಟ್ಟಿದ್ದಾರೆ. ಸೊ ಹಾಗಾಗ್ಬಿಟ್ಟು ಅಲ್ಲಿ ಆ ಒಂದು ಪರಿಪೂರ್ಣ ಜ್ಞಾನ ಇರೋದಿಲ್ಲ, ಆ ಹಂತಕ್ಕೆ ಬರ್ತದೆ ಅದು. ಮೇ ಬಿ ಅಲ್ಲಾದ ಮೇಲೆ ಸೆಕೆಂಡ್ PUC ಲೆವೆಲಲ್ಲೇ ಅಲ್ಲಿ ಬಂದಾಗ ಸ್ಪಷ್ಟತೆ ಆಗ್ತದೆ. ಹೌದು ಹೌದು ತಕ್ಷಣ ಯಾರಿಗಾದ್ರೂ ಮುಂಚೆನೆ ನಾನು ಇದಾಗ್ತೀನಿ ಅಂತ ಅವನು ಯೋಚನೆ ಮಾಡಿಕೊಂಡ್ರೆ ಅದೇನು ತಪ್ಪಿಲ್ಲ, ಅದು ಹೌದು ಖಂಡಿತ. ಮಾಡಬೇಕಾಗ್ತದೆ. ಬಟ್ ಇಲ್ಲಿ ನನಗೆ ಬಹಳ ಇಂಪಾರ್ಟೆಂಟ್ ಇನ್ನೊಂದು ಅನ್ಸೋದು ಪೋಷಕರ ಪಾತ್ರ ಬಹಳ ಇಂಪಾರ್ಟೆಂಟ್. ಎಷ್ಟೋ ಸಂದರ್ಭ ನಮ್ಮ ಪೋಷಕರು ನಾವು ಪ್ರೆಷರ್ ಆಗ್ತೀವಿ ಮಕ್ಕಳ ಮೇಲೆ, ನೀನು ಇಂಜಿನಿಯರ್ ಆಗಬೇಕು, ನೀನು ಡಾಕ್ಟರ್ ಆಗಬೇಕು, ಡಾಕ್ಟ್ರೇ ಇದೇ ಆಗಬೇಕು, ಅದೇ ಆಗಬೇಕು, ಹೌದು. ಇದು ಓದು ಅದು ಓದು ಅಂತೇಳಿ. ನನ್ನ ರಿಕ್ವೆಸ್ಟ್ ಅಂದ್ರೆ ದಯವಿಟ್ಟು ಈ ಕೆಲಸ ಮಾಡಬೇಕು. ಅದಕ್ಕೆ ನನಗೆ ಯಾವಾಗಲೂ ನೆನಪು ಬರೋದು ಖಲೀಲ್ ಗಿಬ್ರಾನ್ ಅವ್ರದ್ದು ಒಂದು ಮಾತುಗಳು, ನಮ್ಮ ಮಕ್ಕಳು ನಮ್ಮವರಲ್ಲ. ಹೌದು ನಾವು ಜನ್ಮ ಕೊಟ್ಟಿದ್ದೀವಿ ಮಕ್ಕಳಿಗೆ ನಿಜ, ಅಲ್ಲಿ ಜನ್ಮ ಕೊಟ್ಟ ಮೇಲೆ ಅವನೇ ಒಬ್ಬ ವ್ಯಕ್ತಿತ್ವ ಅಲ್ವಾ, ಅವನು ಬೆಳೆಯೋದಕ್ಕೆ ಬಿಡಬೇಕಲ್ವ ನಾವು ಮಕ್ಕಳು. ಖಂಡಿತ. ಸಹಜವಾಗಿ ಮಕ್ಕಳೇ ಬೆಳೆಯೋಕ್ಕೆ ಬಿಡಿ. ಮಕ್ಕಳು ನೀವೇನು ಹೇಳಬೇಕು ಅಂದರೆ ನೀವು ಏನೇ ಆಗಲ್ಲ, ನಾನಂತೂ ನನ್ನ ಮಗನಿಗೆ ಹೇಳೋದು, ನೀನು ಜೀವನದಲ್ಲಿ ಏನಾಗ್ತದೆ ನೀನು ನಿರ್ಧಾರ ಮಾಡು. ಹೌದು. ಅದೇ ಏನೇ ಆಗು, ನೀನು ಸತ್ಯವಂತನಾಗಿ ಬದುಕು, 4 ಜನಕ್ಕೆ ಒಳ್ಳೇದು ಮಾಡು, ಸಮಾಜಕ್ಕೆ ಒಳ್ಳೇದು ಮಾಡು, ಅಷ್ಟೇ. ಇಷ್ಟು ಬಹಳ ಮುಖ್ಯವಾದ. ಇದು ಮಕ್ಕಳಿಗೆ ಹೇಳಿ. ಪೇರೆಂಟ್ಸ್ ಗಮನಿಸಿ, ನೀವು ಯಾವುದೋ ಮಗುಗೆ ಆರ್ಟಿಸ್ಟ್ ಆಗ್ಬೋದು, ಆರ್ಟ್ ಟ್ಯಾಲೆಂಟ್ ಇರ್ಬೋದು, ಇನ್ಯಾವುದೋ ಮಗುಗೆ ತುಂಬ ಒಳ್ಳೆ ವಾಯ್ಸ್ ಇರ್ಬೋದು, ಹಾಡುಗಾರ ಆಗ್ಬೋದು, ಇನ್ಯಾವುದೋ ಒಂದು ಹುಡುಗಿ ನೃತ್ಯದಲ್ಲಿ ಇಂಟ್ರೆಸ್ಟ್ ಇರ್ಬೋದು, ಹೌದು. ಅದಾಗ್ಬೋದು, ಇನ್ಯಾವುದೋ ಹುಡುಗನಿಗೆ ಡ್ಯಾನ್ಸ್ನಲ್ಲಿ ಇಂಟ್ರೆಸ್ಟ್ ಇರ್ಬೋದು, ಆಗ್ಬೋದು, ಇನ್ನೊಬ್ರು ಕೃಷಿಯಲ್ಲಿ ಇರ್ಬೋದು, ಬೇರೆ ಬೇರೆ ಇಂಟ್ರೆಸ್ಟ್ ಬರ್ತವೆ, ಪಿಕಪ್ ಮಾಡ್ಕೋತಾರೆ. ಅಂದ್ರೆ ನಿಮ್ಮ ಪ್ರಕಾರ ನಮ್ಮ ಫ್ಯಾಷನ್ಸ್ ಏನಿರುತ್ತೆ ಅದ್ರ ಮೇಲೆನೆ ನಾವು ಹೋದ್ರೆ ಬಹುಶಃ ಮುಂದೆ ಪ್ರೊಫೆಷನ್ ಒಳ್ಳೇದು ಅಂತ ಹೇಳಿ. ಡೆಫಿನೆಟ್ಲಿ ಮೇಡಮ್, ನನಗನ್ಸೋದು ಗೋ ಬೈ ಯುವರ್ ಪ್ಯಾಷನ್. ಎಸ್. ನಿಮ್ಮ ಪ್ಯಾಷನ್ನ ನೀವು, ನನ್ನ ಸಲಹೆ ಅಂದರೆ ನಿನ್ನ ಪ್ಯಾಷನ್ ಮೇಲೆ ನೀವು ಮುಂದುವರಿಬೇಕು. ಹೌದು. ನಿಮ್ಮ ಪ್ಯಾಷನ್ ಇಟ್ಕೊಂಡು ಹೋಗಿ, ನೀವು ಹೌದು ಯು ವಿಲ್ ಸಕ್ಸೀಡ್. ಖಂಡಿತ. ಅದು ಆಗ್ಬೇಕಾದ್ರೆ ಅನ್ಸುತ್ತೆ. ಹೌದು ಎಜುಕೇಶನ್ ಇವೆಲ್ಲ ಸಬ್ಸಿಡಿಯರಿ, ಇವೆಲ್ಲವೂ ಕೂಡ. ಹೌದು ಹೌದು. ಗೋ ಬೈ ಯುವರ್ ಪ್ಯಾಷನ್. ಎಜುಕೇಶನ್ ಜೊತೆಗೆ ಅದನ್ನ ಕಂಟಿನ್ಯೂ ಮಾಡಿದ್ರೆ ಬಹುಶಃ ಭವಿಷ್ಯಕ್ಕೆ ಇನ್ನೂ ಉತ್ತಮ ಅಂತ ಉತ್ತಮ ಅನ್ಸುತ್ತೆ. ಹೌದು. ಇನ್ನು ಈ ಡಿಜಿಟಲ್ ಯುಗ, AI ಯುಗದಲ್ಲಿ ನಾವು ಯಾವ ರೀತಿಯಾದಂತಹ ಸ್ಕಿಲ್ಸ್, ಅಂದ್ರೆ ನಾನೀಗ ಒಬ್ಬ ಸ್ಟೂಡೆಂಟ್, ನಾನಿನ್ನ ಓದ್ತಾ ಇದ್ದೀನಿ ಅಂದ್ರೆ ನಾನು ಈಗ ಯಾವ ರೀತಿಯಾದಂತಹ ಸ್ಕಿಲ್ಸ್ ನನ್ನಲ್ಲಿ ನಾನು ಇಂಪ್ರೂವ್ ಮಾಡಿಕೊಂಡ್ರೆ ನನ್ನ ಭವಿಷ್ಯ ಚೆನ್ನಾಗಿರುತ್ತೆ, ನನ್ನ ಉದ್ಯೋಗದ ದಿನಗಳು ಚೆನ್ನಾಗಿರುತ್ತೆ ಅಂತ ಅನ್ಸುತ್ತೆ. ಯಾವ ರೀತಿ ಸ್ಕಿಲ್ಸ್ ಬೇಕು ನನಗೆ? ನನಗೆ ಅನ್ಸೋದು ನೋಡಿ ಮೇಡಮ್, ಫಂಡಮೆಂಟಲಿ ನಮಗೆ ಬೇಕಾಗಿರೋದು ಈ ಅದನ್ನ ಸ್ಕಿಲ್ ಅನ್ನೋದಕ್ಕಿಂತ ವಿ ಕಾಲ್ ಇಟ್ ಎಸ್ ಎಬಿಲಿಟಿ, ಥಿಂಕಿಂಗ್ ಎಬಿಲಿಟಿ, ಹೌದು, ಕ್ವಶನಿಂಗ್ ಎಬಿಲಿಟಿ. ಹೌದು. ಪ್ರತಿಯೊಂದನ್ನು ಕೂಡ ಪ್ರಶ್ನೆ ಮಾಡಬೇಕು, ಕುತೂಹಲ ಇರಬೇಕು, ನನಗೆ ಪ್ರಶ್ನೆ ಮಾಡಬೇಕು, ಹೌದು. ಕುತೂಹಲ ಇರಬೇಕು, ಪ್ರಶ್ನೆ ಮಾಡಬೇಕು. ಹೌದು. ಇದು ಸರಿ ಇದೆ, ಇದು ಯಾಕೆ ಸರಿ, ಇದು ಯಾಕೆ ತಪ್ಪು, ಈ ಅನಲಿಟಿಕಲ್ ಮೈಂಡು, ಕ್ರಿಟಿಕಲ್ ಮೈಂಡು, ಕ್ರಿಟಿಕಲ್ ಥಿಂಕಿಂಗು, ಹೌದು. ಇದು ಬೆಳೆಸ್ಕೋಬೇಕು. ಅನ್ಫಾರ್ಚುನೇಟ್ಲಿ ನಮ್ಮ ಪ್ರೆಸೆಂಟ್ ಎಜುಕೇಶನ್ ಸಿಸ್ಟಮ್ ಇದನ್ನು ಬೆಳೆಸ್ತಾ ಇಲ್ಲ. ಇದನ್ನ ನಾನು ಬೆಳೆಸ್ಕೊಂಡ್ರೆ ಎಲ್ಲಿ ಬೇಕಾದ್ರೆ ಸರ್ವೈವ್ ಆಗ್ಬೋದು. ಹೌದು, ಒಂದು. ನಿಜ. ಎರಡನೆಯದು ಬಹಳ ಮುಖ್ಯವಾದ್ದು ಈ ಮಾನವೀಯ ಮೌಲ್ಯಗಳು. ಅಂದರೆ ಫೀಲ್ ಫಾರ್ ಮೈ ಬ್ರದರ್ಸ್, ಅಂದರೆ ನನ್ನ ಅಕ್ಕಪಕ್ಕದ ಮನೆಯವರಿಗೆ, ಸಮಾಜಕ್ಕೆ, ನೆರೆಹೊರೆಯವರಿಗೆ, ಅವ್ರಿಗೆ ಫೀಲ್ ಮಾಡ್ಕೋತೀನಿ ನಾನು. ಈ ಮೌಲ್ಯಗಳು ಇಡೀ ಸಮಾಜದ ಬಗ್ಗೆ ಫೀಲ್ ಮಾಡ್ಕೋತೀನಿ. ಯಾಕೆಂದರೆ ನಾವೆಲ್ಲರೂ ಕೂಡ ಈ ಸಮಾಜದ ಭಾಗ. ಹೌದು. ನಾನು ಬರೀ ನಮ್ಮ ಅಪ್ಪ ಅಮ್ಮನಿಗೆ ಮಾತ್ರ ನಾನು ನನ್ನ ಬಾಧ್ಯತೆ ಅಲ್ಲ, ಕರೆಕ್ಟ್. ನಮ್ಮ ಅಪ್ಪ ಅಮ್ಮನ ಚಿರಋಣಿ. ಯಾವತ್ತೂ ನಮ್ಮ ಅಪ್ಪ ಅಮ್ಮನ ನಾನು ಗೌರವಿಸ್ತೀನಿ. ಅವರು ಯಾವತ್ತೂ ನಾನು ಮರೆಯೋಕ್ಕಾಗಲ್ಲ. ಯಾಕಂದ್ರೆ ನನಗೆ ಜನ್ಮ ಕೊಟ್ಟವರು ಅವರು, ಹೌದು. ನನಗೆ ವಿದ್ಯಾ ಬುದ್ಧಿ ಕಲಿಸಿದವರು ಅವರು, ಈ ಸಮಾಜದಲ್ಲಿ ಬದುಕೋದಕ್ಕೆ ಅವಕಾಶ ಮಾಡಿಕೊಟ್ಟವರು ಅವರು ನನಗೆ. ಹೌದು. ಒಂದೇ ಜೀವನ, ಇನ್ನೊಂದು ಜೀವನ ಇಲ್ಲ ನಮಗೆ, ಇನ್ನೊಂದು ಲೈಫ್ ಇಲ್ಲ. ಆಲ್ವೇಸ್ ಐ ಆಮ್ ಗ್ರೇಟ್ಫುಲ್ ಟು ದೆಮ್. ಅದ್ರ ಜೊತೆಗೆ ಈ ಸೊಸೈಟಿಯಿಂದ ಎಷ್ಟೆಲ್ಲ ಪಡ್ಕೋತೀನಿ ನಾನು. ಅದಕ್ಕೆ ಮಹಾನ್ ವಿಜ್ಞಾನಿ ಆಲ್ಬರ್ಟ್ ಐನ್ಸ್ಟೈನ್ ಹೇಳ್ತಾರೆ, ಅದು ಬರೀ ಹೇಳಿದ್ದಾರೆ, ಅವ್ರ ನಂಬಿಕೆ. ಪ್ರತಿದಿನ ಊಟ ಮಾಡಬೇಕಾದ್ರೆ ಅವ್ರು ಯೋಚನೆ ಮಾಡೋರು, ಇವತ್ತು ನನ್ನ ತಟ್ಟೆನಲ್ಲಿ ಅನ್ನ ಇದೆ, ಬ್ರೆಡ್ ಇದೆ, ಆದರೆ ಇದನ್ನು ಬೆಳೆದಂಥ ರೈತ ಅವ್ನು ಊಟ ಮಾಡಿದಾನೋ ಇಲ್ವೋ, ನಾನು ಹಾಕ್ಕೊಂಡಿದ್ದೀನಿ ಬಟ್ಟೆ, ಇವತ್ತು ಈ ಬಟ್ಟೆ ನೇಯ್ದಂಥ ಕಾರ್ಮಿಕನಿಗೆ ಬಟ್ಟೆ ಇದೆಯೋ ಇಲ್ವೋ, ನಾನಿರೋ ಬಿಲ್ಡಿಂಗು ಕಟ್ಟದಂಥ ಕಟ್ಟಡ ಕಾರ್ಮಿಕ ಅವನು ಮಳೆನಲ್ಲಿ ಮಲಗಿದಾನ, ಚಳಿಲಿದಾನ, ಬಿಸಿಲಲ್ಲಿ ಮಲಗಿದಾನ ಗೊತ್ತಿಲ್ಲ ನನಗೆ. ಅಲ್ಲಿ ಅವ್ರು ಪ್ರಶ್ನೆ ಮಾಡ್ಕೋತಾ ಇದ್ದಿದ್ದು, ನಾನು ಇಷ್ಟೆಲ್ಲ ಸಮಾಜದಿಂದ ಪಡ್ಕೊಂಡಿದ್ದೀನಿ, ವಾಪಸ್ ನಾನೇನು ಕೊಡಬೇಕು ಈ ಸಮಾಜಕ್ಕೆ, ತುಂಬಾ ಇಂಪಾರ್ಟೆಂಟ್. ಇದು ಬಹಳ ಇಂಪಾರ್ಟೆಂಟ್. ಹೌದು. ಸೊ ಈ ಮೌಲ್ಯ ಬೆಳೆಸ್ಕೋಬೇಕು ನಾವು. ಇದೆರಡು ಬಹಳ ಮುಖ್ಯ ಅನ್ಸುತ್ತೆ ನನಗೆ.
ಇದೆರಡೂ ನಮ್ಮಲ್ಲಿ ಬಹಳ ಸ್ಟ್ರಾಂಗ್ ಆಗಿದ್ರೆ ಖಂಡಿತ ನೋಡಿ ಉಳಿದೆಲ್ಲ ಸ್ಕಿಲ್ಗಳು ಪಡ್ಕೋತೀವಿ, ಏನು ಪ್ರಾಬ್ಲಮ್ ಇಲ್ಲ, ಪಡಿಬೋದು, ಖಂಡಿತ ಕಲಿತೀವಿ. ಹೌದು ಹೌದು ಇದು ಬಹಳ ಮುಖ್ಯ ಅನ್ಸುತ್ತೆ ನನಗೆ. ಹೌದು. ಅಂಡ್ ನನ್ನ ಪರ್ಸ್ನಲಿ ನನಗೆ ಒಂದು ಕ್ಯೂರಿಯಾಸಿಟಿ ಕ್ರಿಯೇಟ್ ಮಾಡಿದಂತಹ ಪ್ರಶ್ನೆ ಇದು. ಅಂಡ್ ಇದು ಖಂಡಿತವಾಗ್ಲೂ ಇದಕ್ಕೆ ಉತ್ತರ ಬೇಕೇ ಬೇಕು ಸರ್. ಏನಪ್ಪ ಆ ಪ್ರಶ್ನೆ ಅಂದ್ರೆ, ಈಗ ಉದ್ಯೋಗವನ್ನ ಕಳ್ಕೊಳ್ತಾ ಇರೋರು ಹೆಚ್ಚಾಗ್ತಾ ಇದ್ದಾರೆ, ಉದ್ಯೋಗ ಹುಡುಕುವವರ ಸಂಖ್ಯೆ ಕೂಡ ಹೆಚ್ಚಾಗ್ತಾ ಇದೆ. ಭವಿಷ್ಯ ಅಂತ ತಗೊಂಡ್ರೆ ಈಗಿನ ವಿದ್ಯಾರ್ಥಿಗಳೆಲ್ಲ ಮುಂದೆ ಭವಿಷ್ಯದಲ್ಲ ಪ್ರಜೆಯಾಗಿ ನಿಲ್ತಾರೆ. ಆಗ ಉದ್ಯೋಗ ಹುಡುಕುವವರ ಸಂಖ್ಯೆಗಿಂತ ಬಹುಶಃ ಉದ್ಯೋಗ ಸೃಷ್ಟಿಸುವವರ ಸಂಖ್ಯೆ ಸಮಾಜಕ್ಕೆ ಅಗತ್ಯ ಅಂತ ಆಗಬಹುದಾ ಅಂತ. ಖಂಡಿತ ಮೇಡಮ್, ಸೃಷ್ಟಿ ಮಾಡೋರು ಬೇಕು ನಮ್ಗೆ. ಬೇಕೇ ಬೇಕಾಗ ಇಡೀ ವ್ಯವಸ್ಥೆನೇ ಉದ್ಯೋಗ ಸೃಷ್ಟಿ ಮಾಡದೇ ವ್ಯವಸ್ಥೆ ಆಗೋಗ್ಬಿಟ್ರೆ ಹೌದು. ಎಂತ ಅದ್ಭುತ ಅಲ್ಲ. ಹೌದು. ಅದೇ ನಾವು ಹೌದು. ಸಮಾಜವಾದಿ ವ್ಯವಸ್ಥೆ ಅಂತೀವಲ್ಲ. ಹೌದು. ಅಂದ್ರೆ ನೀವು ಇದು ನಾನು ಹೇಳ್ತಾ ಇರೋದು ನಿಮಗೆ ಇಂಟರ್ನೆಟ್ ಅಲ್ಲೂ ಸಿಗ್ತದೆ. ಸಮಾಜವಾದ ಇದ್ದಾಗ ರಷ್ಯಾದಲ್ಲೇ ತಗೊಂಡ್ರೆ ಯಾವ ತಾಯಿಂದರು ಹೆಚ್ಚು ಮಕ್ಕಳನ್ನ ಹೆರ್ತಾರೆ ಅವ್ರಿಗೆ ಮದರ್ ರಷ್ಯಾ ಅಂತೇಳಿ ಬಿರುದು ಕೊಡೋರು. ಹೌದು 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 ಹೌದು. ನಮಗೆ ಜನಸಂಖ್ಯೆ ಬೇಕು, ಜನಸಂಖ್ಯೆ ಬೇಕು ಬೇಕು ಅಂತ ಬೇಕು ಹೇಳ್ತಾರೆ. ಹೌದು, ಎಂತ ಅದ್ಭುತ ವ್ಯವಸ್ಥೆ ಅಲ್ಲ. ಖಂಡಿತ. ಹೌದು. ದುಡಿಯೋರು ಎಲ್ಲ ಅಲ್ಲಿ ನೋಡಿ, ಯಾಕೆ ಸಮಾಜವಾದ ಗ್ರೇಟ್ ಅಂತಾರೆ ಅಂದ್ರೆ ಪ್ರತಿಯೊಬ್ಬ ಮನುಷ್ಯನಿಗೂ ಕಾಡೋದು ಜೀವನದಲ್ಲಿ 3 ಅಭದ್ರತೆಗಳು. ಮೊದಲನೇ ಅಭದ್ರತೆ, ನನಗೆ ಉದ್ಯೋಗ ಸಿಗತ್ತಾ ಇಲ್ಲ. ಅಲ್ಲಿ ಕ್ರಾಂತಿ ಆಗಿದ ತಕ್ಷಣ ಮಾಡಿದ್ದು ಅಂದ್ರೆ ಉದ್ಯೋಗ ಜನ್ಮಸಿದ್ಧ ಹಕ್ಕು, ಸರ್ಕಾರ ಕೊಡತ್ತಪ್ಪ ನಿಂಗೆ ಉದ್ಯೋಗ, ಹೌದು. ನಿನಗೆ ಉದ್ಯೋಗ ಇಲ್ಲ, ನಿನ್ನ ನೋಡ್ಕೊಳ್ಳೋ ಜವಾಬ್ದಾರಿ ನಮ್ದು ಅಂತ ಸರ್ಕಾರ ಹೇಳ್ತು. ಇದು ಮೊದಲನೇ. ಎಂತ ಸಂತೋಷ ಮನುಷ್ಯನಿಗೆ. ಬಟ್ ನನ್ನ ಜೀವನ ಸೆಕ್ಯೂರ್ಡ್ ಆಗಿ. ಬಟ್ ನೆಕ್ಸ್ಟ್ ಪ್ರಶ್ನೆ, ನನ್ನ ಜೀವನ ಸೆಕ್ಯೂರ್ ಆಯ್ತು, ನನ್ನ ಮಕ್ಕಳಿಗೆ ಅವ್ರಿಗೆ ಎಜುಕೇಶನ್, ಯಾಕಂದ್ರೆ ಅವ್ರಿಗೂ ಉದ್ಯೋಗ ಸಿಗತ್ತೆ, ಬಟ್ ಎಜುಕೇಶನ್. ಹೌದು. ಅದಕ್ಕೆ ಸರ್ಕಾರ ಮಾಡಿದ್ದು ಎಜುಕೇಶನ್ ಇಸ್ ಅ ಫಂಡಮೆಂಟಲ್ ರೈಟ್ ಅಂತ ಮಾಡೋದು. ಹುಟ್ಟಿದ ಪ್ರತಿಯೊಂದು ಮಗುವಿಗೂ ಎಜುಕೇಶನ್. ಹೌದು. ಇದು ನಮ್ಮ ಎರಡನೇ ಅಭದ್ರತೆ. ಮೊದಲು ನನ್ನ ಉದ್ಯೋಗ, ಉದ್ಯೋಗ, ಎರಡನೇ ನನ್ನ ಮಗುದು ಶಿಕ್ಷಣ, ಎಜುಕೇಶನ್. ಎಜುಕೇಶನ್ ಎರಡನೇ. ಹೌದು ಹೌದು ಇನ್ನು ಮೂರನೇ ಅಭದ್ರತೆ ನಮಗೆ ಕಾಡೋದು, ನನಗೆ ಉದ್ಯೋಗ ಸಿಕ್ತು, ನನ್ನ ಮಗನಿಗೂ ಎಜುಕೇಶನ್ ಉದ್ಯೋಗ ಸಿಕ್ತು, ನನಗೆ ನಾಳೆ ವಯಸ್ಸಾದ ಕಾಲದಲ್ಲಿ ಆರೋಗ್ಯ. ಹೌದು. ಅದಕ್ಕೆ ಸರ್ಕಾರ ಏನ್ ಮಾಡ್ತು, ರೈಟ್ ಟು ರೆಸ್ಟ್. ರೈಟ್ ಟು ರೆಸ್ಟ್ ಇಸ್ ಅ ಫಂಡಮೆಂಟಲ್ ರೈಟ್. ನಿನ್ಗೆ ಯಾವಾಗ ಬೇಕೋ ನೀನು ರೆಸ್ಟ್ ತಗೊಳಪ್ಪ. ನೀನು ರಿಟೈರ್ ಆದ್ಮೇಲೆ ನಿನ್ನನ್ನು ನೋಡ್ಕೊಳ್ಳೋ ಜವಾಬ್ದಾರಿ ನಮ್ಮ ಸಮಾಜದ್ದು, ಸರ್ಕಾರ ನೋಡ್ಕೊಳ್ಳುತ್ತೆ. ಯಾಕಂದ್ರೆ ನಿನ್ನ ಜೀವನ ಪೂರ್ತಿ ದುಡಿದಿದ್ದು ಸಮಾಜಕ್ಕೋಸ್ಕರ. ರೈಟ್ ಟು ರೆಸ್ಟ್ ಬಿಕಮ್ ಎ ಫಂಡಮೆಂಟಲ್ ರೈಟ್. ಖಂಡಿತ. ಈಗ ಮನುಷ್ಯನಿಗೆ ಜೀವನ ಅಭದ್ರತೆನೇ ಇಲ್ಲ. 3 ಅಭದ್ರತೆಗಳು ಸಾಲ್ವ್ ಮಾಡ್ಬೋದು. ಹೌದು. ಅಲ್ಲಿ ನೋಡಿ, ಅದಕ್ಕೆ ಅದ್ಭುತ. ಅದಕ್ಕೆ ಎಷ್ಟೋ ಜನ ಹೇಳಿದ್ರು, ಇಟ್ ಇಸ್ ಎ ನ್ಯೂ ಸಿವಿಲೈಸೇಷನ್, ಇಟ್ ಇಸ್ ಎ ಗ್ರೇಟ್ ಒಂದು ಹೊಸ ನಾಗರಿಕತೆ ಅಂತಾನೆ ಕರೆದು. ಹಿಂಗಾಯ್ತದ. ಹೌದು. ಹಂಗಾಗಕ್ಕೆ ಸಾಧ್ಯ. ಇದು ಆಗಬೇಕು. ಸೊ ಇದು ನಮ್ಮ ಎಜುಕೇಶನ್ ಆಗಬೇಕು ನಮ್ಮ ಮಕ್ಕಳಿಗೆ. ಯಾಕೆ ಸರ್ ಬೇರೆ ದೇಶಗಳಲ್ಲಿ ಆದಂತಹ ಇಂತಿಷ್ಟು ಬದಲಾವಣೆಗಳು ನಮ್ಮ ದೇಶದಲ್ಲಿ ಯಾಕೆ ಸಾಧ್ಯ ಆಗ್ತಾ ಇಲ್ಲ? ಏನ್ ರೀಸನ್ ಸರ್? ಅದೇ ಇಲ್ಲಿ ರೀಸನ್ ನೋಡಿ, ಬಹಳ ಮುಖ್ಯವಾದ ಏನಾಗಿದೆ, ಒಂದು ನಿಮಗೆ ಏನು ಅಬ್ಜೆಕ್ಟಿವ್ ಸಮಸ್ಯೆ ಅದು. ಈಗ ಇಂಗ್ಲೆಂಡು ಅಂದರೆ ಯುರೋಪ್, ಅಮೇರಿಕಾ ಅಲ್ಲೆಲ್ಲ ಏನು ಈ ಬಂಡವಾಳಶಾಹಿ ವ್ಯವಸ್ಥೆ ಬಂದಾಗ ಅದಕ್ಕಿನ್ನೂ ಬೆಳೆಯುವಂಥ ಸ್ಕೋಪ್ ಇತ್ತು ಅವರಿಗೆ. ಆಗಷ್ಟೇ ಹುಟ್ಟಿದೆ ಮಗು ಹುಟ್ಟು ಬೆಳೆದಾಗ ಬೆಳವಣಿಗೆಗೆ ಸಾಕಷ್ಟು ಅವಕಾಶಗಳಿತ್ತು. ಆದರೆ ಭಾರತದಲ್ಲಿ ಬಂಡವಾಳಶಾಹಿ ವ್ಯವಸ್ಥೆ ಬರೋಷ್ಟೊತ್ತಿಗೆ ಜಗತ್ತಿನಾದ್ಯಂತ ಈ ವ್ಯವಸ್ಥೆನೇ ಒಂದು ರೀತಿ ಬಿಕ್ಕಟ್ಟಿಗೆ ಒಳಪಟ್ಬಿಟ್ಟಿದೆ. 2 ಮಹಾಯುದ್ಧಗಳಾಗ್ಬಿಟ್ಟಿತ್ತು, ಆರ್ಥಿಕ ಬಿಕ್ಕಟ್ಟಿಗೆ ಒಳಪಟ್ಟಿತ್ತದು. ಇಲ್ಲಿ ಹುಟ್ಟುತ್ತಾನೆ ಮಗು ಒಂದು ಅಂಗವಿಕಲ ಮಗುವಾಗಿ ಹುಟ್ಟಿದೆ. ಇದು ಈ ವ್ಯವಸ್ಥೆನೇ ಅಂಗವಿಕಲ ಮಗುವಾಗಿ ಹುಟ್ಟಿದೆ. ಇದು ಹುಟ್ಟುತ್ತಾನೆ ಇದೊಂದು ಇಲ್ಲಿ ಕಾಯಿಲೆಗಳು, ರೋಗ ರುಜಿನಗಳು ಬಂದಿವೆ. ಸೊ ಹಾಗಾಗಿ ಇಲ್ಲಿ ಬೆಳವಣಿಗೆ ಸಾಧ್ಯ ಇಲ್ಲ. ಇಲ್ಲಿ ಆಗಬೇಕು ಅಂದ್ರೆ ಒಂದು ಜನಪರವಾದಂಥ, ಅಂದ್ರೆ ಈ ವ್ಯವಸ್ಥೆ ಒಳಗೇನೆ ನಾನು ಹೇಳ್ತಾ ಇರೋ ಸಮಾಜವಾದ ಬರೋದಿನ ದೂರ ಬಿಡಿ, ಈ ವ್ಯವಸ್ಥೆ ಉಳಿಸ್ಕೊಂಡೆ ಏನ್ ಮಾಡಬಹುದು, ನಾನು ಆಗ್ಲೇ ಹೇಳದ್ನಲ್ಲ, ಈ ವ್ಯವಸ್ಥೆ ಉಳಿಸ್ಕೊಂಡು ಇದೆಲ್ಲ ಮಾಡ್ಬೋದು. ಅದಕ್ಕೇನೆ ಇದೇ ಆರ್ಥಿಕ ತಜ್ಞರು ಇವರು ರಘುರಾಮ್ ರಾಜನ್ ಅಂತವರು ಸರ್ಕಾರಕ್ಕೆ ಪದೇ ಪದೇ ಸಲಹೆ ಕೊಡ್ತಾ ಇದ್ದಾರೆ. ನೀವು ಅಗರ್ಭ ಶ್ರೀಮಂತರು ಯಾರಿದ್ದಾರೆ, ಶ್ರೀಮಂತರ ಮೇಲೆ 1% ವೆಲ್ತ್ ಟ್ಯಾಕ್ಸ್, 1% ಅಷ್ಟೇ. ಅವ್ರೇನು ಇಡೀ ವೆಲ್ತ್ ಇದೆ, ವೆಲ್ತಿನ ಮೇಲೆ 1% ಟ್ಯಾಕ್ಸ್ ಹಾಕಿದೀವಿ. ನೀವು ಟ್ಯಾಕ್ಸ್ ಹಾಕಿದ್ರೆ ಅದರಿಂದ ಏನು ದುಡ್ಡು ಸಿಗತ್ತೆ ನಿಮಗೆ, ಅದರಿಂದ ಇಡೀ ದೇಶದ ಪ್ರತಿಯೊಂದು ಮಗುವಿಗೂ ಉಚಿತ ಶಿಕ್ಷಣ ಕೊಡ್ಬೋದು,
ಪ್ರತಿಯೊಬ್ಬ ಜನರು ಉಚಿತ ಆರೋಗ್ಯ ಕೊಡ್ಬೋದು, ಅಷ್ಟು ದುಡ್ಡು ಬರ್ತದೆ ನಿಮಗೆ. ಅಲ್ಲ ನೋಡಿ, ವೆಲ್ತ್ ಇನ್ಇಕ್ವಾಲಿಟಿ ಹೆಂಗಿದೆ ಅಂದರೆ, ಭಾರತದಲ್ಲಿ ಕೇವಲ ಒಂದು 100 ಕುಟುಂಬಗಳೇನಿದೆ, ಅವರು ಒಟ್ಟಾರೆ ಆಸ್ತಿ ಏನಿದೆ ನಮ್ಮ GDP-ಗಿಂತ ಜಾಸ್ತಿ ಇದೆ. ನಮ್ಮ ಕೇಂದ್ರ ಬಜೆಟ್ಗಿಂತ ಜಾಸ್ತಿ ಇದೆ. ಬಜೆಟ್ಗಿಂತ ಜಾಸ್ತಿ ಇದೆ. ಹೌದು. ಕೆಲವೇ ಕುಟುಂಬಗಳ ಆಸ್ತಿ ಅಷ್ಟಿದೆ ಅವರು. ಅಂದ್ರೆ ಅವ್ರ ಮೇಲೆ ಅವ್ರ ಆಸ್ತಿನ ನೀನು ನ್ಯಾಷನಲೈಸ್ ಮಾಡಿ ಅಂತ ಹೇಳ್ತಿಲ್ಲ ಇವರು. ಹೌದು. ವೆಲ್ತ್ ಮೇಲೆ 1% ಟ್ಯಾಕ್ಸ್, ಆ 1% ಟ್ಯಾಕ್ಸ್ ಕೊಡಕ್ಕೂ ಈ ದೊಡ್ಡ ದೊಡ್ಡ ಕಾರ್ಪೊರೇಟ್ ಮನ ತಂದು ರೆಡಿ ಕೊಡಲ್ಲ ನಾವು. ಆ ದುಡ್ಡು ಬೇಡ. ಇನ್ನಷ್ಟು ಬಡವರು, ರೈತರು, ಕಾರ್ಮಿಕರು ಸುಲಿಗೆ ಮಾಡೋದು ನೋಡೋಣ. ಬಡವರು, ಸಾಮಾನ್ಯ ಜನರು ಸುಲಿಗೆ ಮಾಡೋದು ನೋಡ್ತಿದ್ದಾರೆ ಹೊರತು ಹಿಂಡಿ ಹಿಪ್ಪೆ ಮಾಡ್ತಿದ್ದಾರೆ. ಕಬ್ಬು ಏನು, ನಾವು ಕಬ್ಬಿನ ರಸ ತೆಗಿತೀವಿ, ಆ ಸಿಪ್ಪೆಯಿಂದನೂ ಮತ್ತೆ ರಸ ಹಿಂಡ್ತಾ ಇದ್ದಾರೆ. ಬಹುಶಃ ಇದು ಒಂದು ಕಾರಣ ಅನ್ಸುತ್ತೆ, ಶ್ರೀಮಂತರು ಶ್ರೀಮಂತರಾಗೆ ಉಳಿಲಿಕ್ಕೆ, ಬಡವರು ಬಡವರಾಗೆ ಉಳಿದುಕೊಳ್ಳಿಕ್ಕೆ. ಡೆಫಿನೆಟ್ಲಿ ಅದೇ ಕಾರಣ ಇವತ್ತು. ಅದಕ್ಕೆ ನೋಡಿ, ಇವತ್ತು ಆರ್ಥಿಕ ಅಸಮಾನತೆ ಹೆಂಗಿದೆ ಅಂತ ಹೇಳಿದ್ರೆ, ಇವತ್ತು ಭಾರತದಲ್ಲಿ ಕೇವಲ ಏನು 1% ಅತ್ಯಂತ ಶ್ರೀಮಂತರು ಯಾರಿದ್ದಾರೆ, ಅವರು ಇಡೀ ಭಾರತದ 76% ಆಸ್ತಿನ ಕಂಟ್ರೋಲ್ ಮಾಡ್ತಾ ಇದ್ದಾರೆ. ಹೌದು ಹೌದು, ಕಂಟ್ರೋಲ್ ಮಾಡ್ತಾ ಇದ್ದಾರೆ. ಆಮೇಲೆ ಕಡು ಬಡವರು ಯಾರಿದ್ದಾರೆ 50%, ಬಾಟಮ್ 50%, ಅಂದ್ರೆ ಅತ್ಯಂತ ಕಡು ಬಡವರು ಯಾರಿದ್ದಾರೆ ಅವ್ರು ಇಡೀ ದೇಶದ ಸಂಪತ್ನಲ್ಲಿ 1% ಕಂಟ್ರೋಲ್ ಮಾಡ್ತೀವಿ. ಹೌದು. ಎಂತ ಅಸಮಾನತೆ. ಅದು ಆಕ್ಸ್ಫಾರ್ಮ್ ರಿಪೋರ್ಟ್ ಇದೆಯಲ್ಲ, ಮನೆ ಕೆಲಸ ಮಾಡೋ ಹೆಣ್ಣು ಮಗಳು ಒಂದು ಗಾರ್ಮೆಂಟ್ ಫ್ಯಾಕ್ಟ್ರಿನಲ್ಲಿ ಒಬ್ಬ CEO ಯಾರಿದ್ದಾನೆ, ಹೌದು, ಟಾಪ್ ಅಫಿಷಿಯಲ್, ಅವನ ಸಂಬಳ, ಮನೆ ಕೆಲಸ ಮಾಡೋಳು ಸಂಬಳ ಎರಡೂ ಕಂಪೇರ್ ಮಾಡಿ ತೋರಿಸಿದ್ದಾರೆ. ಈ ಮನೆ ಕೆಲಸ ಮಾಡೋಳು ಅವನೆಷ್ಟು ಒಂದು ವರ್ಷಕ್ಕೆ ಸಂಪಾದನೆ ಮಾಡ್ತಾನೆ, ಅವನು ಒಂದು ವರ್ಷಕ್ಕೆ ಮಾಡೋ ಸಂಪಾದನೆನ ಇವಳು ಸಂಪಾದನೆ ಮಾಡಬೇಕು ಅಂದ್ರೆ 942 ವರ್ಷಗಳು ಬೇಕಾಗ್ತದೆ. ಅರೆ 9 ತಲೆಮಾರುಗಳು ದುಡಿದ್ರು ಕೂಡ, 9 ಅಲ್ಲ ಇನ್ನು ಜಾಸ್ತಿನೇ, 900 ವರ್ಷ ಅಂತ ಹೇಳಿ 18 ತಲೆಮಾರು, 50 ವರ್ಷಕ್ಕೆ ಒಂದು ತಲೆಮಾರು ತಿಳ್ಕೊಂಡ್ರು ಕೂಡ 18 ತಲೆಮಾರು ದುಡಿದ್ರು ಕೂಡ ಅದನ್ನ ರೀಚ್ ಆಗ್ತಾರೆ. ಎಂತ ಅಸಮಾನತೆ ಅಲ್ಲ, ಎಂತ ದೂರ. ಇದು ಬಹಳ ನೋವಿನ ವಿಷಯ. ನೀವೀಗ ಹೇಳಿದಾಗ ನನ್ಗನ್ಸಿದ್ದು, ಸಮಾಜದಲ್ಲಿ ನಿಜವಾಗ್ಲೂ ಕೇವಲ ಸರ್ಕಾರದ ಮನಸ್ಥಿತಿ ಜೊತೆಗೆ ನಮ್ಮಗಳ ಮನಸ್ಥಿತಿಯು ಬದಲಾಗಬೇಕು ಸರ್. ಯಾಕಂತಂದ್ರೆ ಎಷ್ಟೋ ಜನ ಅಸಮಾನತೆ ಅಂತಂದ್ರೆ ಜಾತಿ ಭೇದ ಭಾವ, ಮೇಲು ಕೀಳು, ಈ ರೀತಿಯಾಗಿ ಥಿಂಕ್ ಮಾಡ್ತಿದ್ದಾರೆ. ನೀವು ಇವಾಗ ಒಂದೇ ಕೊಟ್ಟ ಎಕ್ಸಾಂಪಲ್ಗೆ ಯಾರಿಗೂ ಅದು ಥಿಂಕಿಂಗೇ ಬಂದಿರಲ್ಲ. ಈ ರೀತಿಯಾದಂತಹ ಡಿಫ್ರೆನ್ಶಿಯೇಷನ್ ಇದೆ ಅನ್ನೋದೇ ಯಾರಿಗೂ ಗೊತ್ತಿಲ್ಲ. ಬಹುಶಃ ಇಂತಹದ್ದೆಲ್ಲ ಬದಲಾವಣೆ ಆಗಬೇಕು ಅಂದ್ರೆ ಸರ್ಕಾರದ ಪಾತ್ರಗಳ ಜೊತೆಗೆ, ಸರ್ಕಾರದ ಮನಸ್ಥಿತಿ ಜೊತೆಗೆ ಬಹುಶಃ ಸಮಾಜದ ಮನಸ್ಥಿತಿ ಕೂಡ ಬದಲಾಗಬೇಕು ಸರ್. ಕರೆಕ್ಟ್ ಮೇಡಮ್. ಆಕ್ಚುಲಿ ಇರ್ತಕ್ಕಂಥ ನಿಜವಾದ ಅಸಮಾನತೆ ಅಂದ್ರೆ ಇದೇನೆ. ಹೌದು. ಉಳ್ಳವರು ಇಲ್ಲದವರ ನಡುವೆ ಇರ್ತಕ್ಕಂಥ ವ್ಯತ್ಯಾಸ. ಆದ್ರೆ ಇವತ್ತು ಇದೇ ಉಳ್ಳವರು ಏನ್ ಮಾಡಿದ್ದಾರೆ ಅಂದ್ರೆ, ನಾವು ಇಲ್ಲದವರು ಅಂದ್ರೆ ಆಸ್ತಿಹೀನರು, ಬಡವರು, ರೈತರು, ಕಾರ್ಮಿಕರು, ನಾವೆಲ್ಲ ಒಂದಾಗ್ಬಿಟ್ರೆ ಈ ವ್ಯವಸ್ಥೆ ಕಿತ್ತೋಗಿತೀವಿ. ನಾವು ಒಂದಾಗಬಾರ್ದು, ನಮ್ಮಲ್ಲಿ ಒಡಕ್ಕೆ ತರಬೇಕು ಅಂದ್ರೆ ನಮಗೂ ತೋರಿಸ್ತಾರೆ ಜಾತಿ, ಧರ್ಮ, ಭಾಷೆ, ಈ ಭೇದಗಳನ್ನ ತಂದು, ನೋಡಪ್ಪ ನೀವೆಲ್ಲ ಯಾಕೆ ಹಿಂಗಿದ್ದೀರ ಗೊತ್ತೇನಪ್ಪ, ನೋಡಯ್ಯ ಎಲ್ಲ ದಲಿತರೆಲ್ಲ ತುಳಿತಕ್ಕೊಳಪಟ್ಟಿದ್ದೀರಾ, ಅದಕ್ಕೆ ಎಲ್ಲ ದಲಿತರು ಕರೆಕ್ಟ್, ಅದು ಸಾವಿರಾರು ವರ್ಷಗಳಿಂದ ತುಳಿತಕ್ಕೊಳಪಟ್ಟಿದ್ದಾರೆ. ಜಾತಿ ವ್ಯವಸ್ಥೆ ಬಹಳ ಕ್ರೂರ ವ್ಯವಸ್ಥೆ. ನಾವು ಹೇಳೋದು ಕೂಡ ಜಾತಿ ವ್ಯವಸ್ಥೆನ ಹೋಗಬೇಕು, ಅದು ಮುಖ್ಯ. ಆದ್ರೆ ಇವತ್ತು ಇವ್ರು ಹೇಳ್ತಾ ಇರೋದು, ನೀವು ಈ ಜಾತಿಯವರೆಲ್ಲ ಒಂದಾಗ್ಬಿಟ್ಟು ಸಂಘರ್ಷ ಮಾಡಿ, ಯಾರು ಅಲ್ಲ ಪ್ರಶ್ನೆ ಅದಲ್ಲ. ಈಗ ನಾವೆಲ್ಲ ಒಂದಾಗಿ ಸಂಘರ್ಷ ಮಾಡ್ಬೇಕಾಗಿರೋದು ಜಾತಿ ವ್ಯವಸ್ಥೆನೇ ಹೋಗ್ಬೇಕು. ಈ ಜಾತಿ ವ್ಯವಸ್ಥೆ ಹೋಗ್ಬೇಕು ಅಂದ್ರೆ ಅದಕ್ಕೆ ಭಗತ್ ಸಿಂಗ್ ಹೇಳ್ತಾರೆ, ಮಹಾನ್ ಸ್ವಾತಂತ್ರ್ಯ ಹೋರಾಟಗಾರ, ಅದ್ಭುತವಾಗಿದೆ ಅವ್ರ ಲೇಖನ. ಈ ಜಾತಿ ವಿರುದ್ಧ ಬರೆದಿದ್ದಾರೆ ಅವರು. ಹೇಳದೇನೆ ಈ ಜಾತಿ ವ್ಯವಸ್ಥೆ ಹೋಗಬೇಕು, ಅಸ್ಪೃಶ್ಯತೆ ಹೋಗಬೇಕು ಅಂದ್ರೆ ಈ ಬಂಡವಾಳಶಾಹಿ ವ್ಯವಸ್ಥೆ ಹೋಗಬೇಕು. ಬಂಡವಾಳಶಾಹಿ ವ್ಯವಸ್ಥೆ ಕಿತ್ತೋಗಿಬೇಕು. ನೀವು ಈಗ ದಲಿತರು, ತುಳಿತಕ್ಕೊಳಗಾದ ಜನಗಳನ್ನ ಮೇಲೆ ಎತ್ತಬೇಕು, ಅವ್ರಿಗೆ ಏನ್ ಮಾಡ್ಬೇಕು ಮಾಡೋಣ, ಖಂಡಿತ ಮಾಡ್ಬೇಕು, ಅದಾಗ್ಲಿ. ಆದ್ರೆ ಅದೇ ಸರ್ವಸ್ವ ಅಲ್ಲ, ಇದು ಹೋಗ್ಬೇಕಾದ್ರೆ ವ್ಯವಸ್ಥೆ ಹೋಗ್ಬೇಕು ಅಂತ ಭಗತ್ ಸಿಂಗ್ ಹೇಳ್ತಾರೆ. ಸುಭಾಷ್ ಚಂದ್ರ ಬೋಸ್ ಹೇಳಿದ್ದು ಅದೇ, ಎಲ್ಲ ಮಹನೀಯರು ಹೇಳಿದ್ದು ಅದೇ. ಇದು ಆಗ್ಬೇಕು ಇವತ್ತು. ಕರೆಕ್ಟ್ ಹೇಳಿದ್ರು ಸರ್. ಈಗಿನ ವಿದ್ಯಾರ್ಥಿಗಳಿಗೆ ನೀವು ಕೊಡ್ಲಿಕ್ಕೆ ಬಯಸುವಂತ ಒಂದು 3 ಸಲಹೆಗಳೇನಪ್ಪಾ ಅಂದ್ರೆ ಏನ್ ಹೇಳ್ತೀರಾ, ಏನ್ ಸಲಹೆ ಕೊಡ್ತೀರಾ ನೀವು ಈಗಿನ ವಿದ್ಯಾರ್ಥಿಗಳಿಗೆ? ಒಂದು ಬಹಳ ಮುಖ್ಯವಾದದ್ದು ಕ್ರಿಟಿಕಲ್ ಥಿಂಕಿಂಗ್, ವೈಜ್ಞಾನಿಕ ಮನೋಭಾವ, ಪ್ರಶ್ನೆ ಮಾಡೋ ಮನೋಭಾವ, ಅದನ್ನ ಬೆಳೆಸ್ಕೊಳ್ಳಿ ಮೊದಲನೇ. ಎರಡನೇದು
ಮಾನವೀಯ ಮೌಲ್ಯಗಳನ್ನು ನಾನೇನು ಈ ಸಮಾಜಕ್ಕೆ ಕೊಡ್ಬೋದು. ಸಮಾಜ ಅಂತ ಹೇಳಿದ್ರೆ ಈ ದೇಶದ ಬಡ ರೈತರು, ಕಾರ್ಮಿಕರು, ದುಡಿಯೋ ಜನ, ಅವ್ರ ಪರವಾಗಿ ನಾನೇನು ಕೆಲಸ ಮಾಡೋದು, ಇದು ಎರಡನೇದು ಆಗಬೇಕಾಗಿರೋದು. ನಾವು ನನ್ನ ಮಕ್ಕಳಿಗೆ ಕೊಡುವಂಥ ಸಲಹೆ. ಮೂರನೇದು, ನಾವು ಯಾವತ್ತೂ ಕೂಡ ಸತ್ಯ ನ್ಯಾಯಕ್ಕಾಗಿ ಫೈಟ್ ಮಾಡಬೇಕು. ಬರೀ ಫೀಲ್ ಮಾಡ್ಕೊಂಡ್ರೆ ಸಾಲದು, ಈ ಎಲ್ಲ ಜನಗಳು ಒಂದುಗೂಡಿಸ್ಬೇಕು, ಒಂದಾಗಿ ನಮ್ಮ ಹಕ್ಕುಗಳಿಗೋಸ್ಕರ ಫೈಟ್ ಮಾಡಬೇಕು. ನಮ್ಮ ಹಕ್ಕುಗಳಿಗೋಸ್ಕರ ಕೇಳಬೇಕು, ನಮ್ಮ ಹಕ್ಕುಗಳನ್ನ ಎದ್ದು ನಿಂತು ಕೇಳಬೇಕು, ಸಮಾಜನ ಬದಲಾಯಿಸ್ಬೇಕು. ಯಾವ ಕನಸನ್ನ ಭಗತ್ ಸಿಂಗ್, ಸುಭಾಷ್ ಚಂದ್ರ ಬೋಸ್ ಇವರೆಲ್ಲ ಕನಸನ್ನ ಕಂಡಿದ್ರು, ಕನಸಿನ ಭಾರತ, ಅದು ನನಸು ಮಾಡೋಕ್ಕೆ ನಾವೆಲ್ಲ ಮುಂದೆ ಬರಬೇಕಾಗ್ತದೆ. ಇದು ಆಗ್ಬೇಕು. ಇದಿಷ್ಟು ಈಗಿನ ವಿದ್ಯಾರ್ಥಿಗಳು ಆಗ್ಬೇಕು. ಮುಂದಿನ 10 ವರ್ಷದ ನಂತರ ಅಂದ್ರೆ 2035ರಲ್ಲಿ ಓದ್ತಾ ಇರುವಂತಹ ವಿದ್ಯಾರ್ಥಿಗಳಿಗೆ ಒಂದೇ ಒಂದು ಸಲಹೆ ಕೊಡ್ಬೇಕು ಅಂದ್ರೆ ಯಾವ್ದು ಕೊಡ್ತೀರಾ ಸರ್? ಬಹಳ ಕಷ್ಟ ಆಗಬೇಕು, ಅಷ್ಟ ಆದ್ಮೇಲೆ ಏನಾಗತ್ತೆ ಅನ್ನೋದು. ಬಟ್ ಆದ್ರೆ ಇವತ್ತು ಏನು ನಮ್ಮ ಆಳ್ವಿಕರು ಮಾತಾಡ್ತಾ ಇದ್ದಾರೆ, ಈಗ ಈ AI ಬಗ್ಗೆ ಎಲ್ಲ ಹೇಳ್ತಾ ಇದಾರಲ್ಲ, ನಾವು ಎಜುಕೇಶನ್ AI ತಗೊಂಡ್ಬರ್ತೀವಿ, ಏನು AI ತರ ಕೊಟ್ಟಿದ್ದಾರೆ ನನಗಂತೂ ಅರ್ಥವಾಗಲ್ದು. ಇವ್ರು AI ಮೂಲಕ AIನ ಬಳಸೋದು, ಟೆಕ್ನಾಲಜಿ ಬಳಸೋದು ಹೆಂಗೆ ಅಂತ ಹೇಳ್ಕೊಡ್ತೀರಾ, ಅಥವಾ ಆ ಟೆಕ್ನಾಲಜಿ ಸೃಷ್ಟಿ ಮಾಡೋದು ಹೆಂಗೆ ಅಂತ ಹೇಳ್ಕೊಡ್ತೀರಾ ನೀವು? ಇದು ಬಹಳ ಮುಖ್ಯವಾಗತ್ತೆ. ಈಗ ನೋಡ್ತಾ ನಾವು ತೀರಾ AI ಮೇಲೆ ಡಿಪೆಂಡ್ ಆಗ್ತಾ ಇದೀವಿ. ಅದ್ರ ಮೇಲೆ ನಾವು ಡಿಪೆಂಡ್ ಆಗ್ಬಿಟ್ರೆ, ನಾನೇನು ಮೊದಲನೇದು ಹೇಳಿದೆ, ಕ್ರಿಟಿಕಲ್ ಥಿಂಕಿಂಗ್ ಕಳ್ಕೊಂಡ್ಬಿಡ್ತೀವಿ. ಕಾಂಪ್ರಹೆನ್ಸಿವ್ ನಾಲೆಡ್ಜ್, ಸಮಗ್ರ ಜ್ಞಾನ ಬೆಳೆಸ್ಕೊಳ್ಳೋದು, ಪ್ರಶ್ನೆ ಮಾಡೋ ಮನೋಭಾವ, ಇದನ್ನ ಕಳ್ಕೊಂಡ್ಬಿಡ್ತೀವಿ. ಮೆಮೊರಿ ಕಳ್ಕೊಂಡ್ಬಿಡ್ತೀವಿ. ಎಲ್ಲ ಜ್ಞಾಪಕ ಹಾಕಿಕೋಬೇಕಪ್ಪ, ಒತ್ತಿದ್ರೆ ಸಿಗ್ತದಪ್ಪ ಅಂತ ಹೋಗ್ಬಿಡತ್ತದು. ಯಾಕಂದ್ರೆ ಆ ಬರೋ ಆತಂಕ ಅದೇ. ಅದಕ್ಕೆ 38ರಲ್ಲಿ ಹೆಂಗಿರ್ತಾರದ ವರಿ ಆಗತ್ತದು. ಪೂರ್ತಿ AI ಮೇಲೆ ಡಿಪೆಂಡ್ ಆಗ್ಬಿಟ್ರೆ, ನಾನು ಪ್ರತಿಯೊಂದಕ್ಕೂ ಅದ್ರ ಮೇಲೆ, ಟೆಕ್ನಾಲಜಿ ಮೇಲೆ, ನಾನು ಟೆಕ್ನಾಲಜಿಯ ಗುಲಾಮ ಆಗಬಾರ್ದು. ಟೆಕ್ನಾಲಜಿ ನನ್ನ ಕೈ ಕೆಳಗಿರ್ಬೇಕು, AIನ ನಾವು ಬಳಸ್ಕೋಬೇಕು. ಅಲ್ಲಿ ಇವಾಗ ಆ ಏಜಿನ ಮಕ್ಕಳು ನನಗೆ ಆತಂಕ ಅಂದ್ರೆ ಅವ್ರು ಅದಕ್ಕೆ ಗುಲಾಮರಾಗ್ಬಿಡ್ತಾರ ಅಂತ ಒಂದು ಭಯ ಆಗತ್ತೆ. ಅರೆ ಖಂಡಿತ ನನ್ನ ಭರವಸೆ ಹಂಗಾಗಲ್ಲ ನಮ್ಮ ಮಕ್ಕಳು ಅಂತೇಳಿ. ಅದಾಗಬಾರ್ದು ಅಂದ್ರೆ ಈ ಕ್ರಿಟಿಕಲ್ ಥಿಂಕಿಂಗ್ ಬೆಳೆಸ್ಕೊಳ್ಳಿ, ಮಾನವೀಯ ಮೌಲ್ಯಗಳನ್ನ ಬೆಳೆಸ್ಕೊಳ್ಳಿ. ಇದು ಬೆಳೆಸ್ಕೊಂಡ್ರೆ ಅದಕ್ಕೆ ಗುಲಾಮ ಆಗಲ್ಲ. ಅಲ್ಲಿ ಯಾರದಕ್ಕೆ AIಗೆ ಟೆಕ್ನಾಲಜಿಗೆ ಗುಲಾಮರಾಗಲ್ಲ, ಅವ್ರು ಎದ್ದು ನಿಂತು ಹೋರಾಟ ಮಾಡ್ತಾರೆ ಅನ್ಸುತ್ತೆ ನನಗೆ. ಅವತ್ತು 38ರಲ್ಲಿ, ಇವತ್ತು ಸೆನ್ಸಿ ನೋಡ್ತಾ ಇದೀವಲ್ಲ, ಭರವಸೆಯ ಸೆನ್ಸಿ ಅದು. ಎಲ್ಲ ಪ್ರಪಂಚದಾದ್ಯಂತ ನೋಡ್ರಿ, ಅವ್ರು ಫೈಟ್ ಮಾಡ್ತಾರೆ. ವೆರಿ ವೆರಿ ಕ್ರಿಟಿಕಲ್ ಇದ್ದಾರೆ ನಮ್ಮ ಹುಡುಗರು. ಇವತ್ತು ನಾನು ನೋಡ್ತೀನಲ್ಲ, ನಮಗೆ ಅನ್ಸತ್ತೆ ನಾವು ಮಾತಾಡ್ತಿದ್ದೆ ನಮ್ಮ ಮಾತು ಕೇಳಿಸ್ಕೊಳ್ಳಲ್ಲ ಅಂತ. ಅವರೆಲ್ಲ ಮಲ್ಟಿ ಟಾಸ್ಕಿಂಗ್ ಮಾಡ್ತಿರ್ತಾರೆ. ಒಂದು ಕಿವಿ ನಾನು ಹೇಳೋದು ಕೇಳಿಸ್ಕೊತಾ ಇರ್ತಾರೆ, ಕೈ ಇನ್ನೇನೋ ಮಾಡ್ತಾ ಇರುತ್ತೆ, ತಲೆ ಇನ್ನೇನೋ ಯೋಚನೆ ಮಾಡ್ತಾ ಇರುತ್ತೆ, ಮಲ್ಟಿ ಟಾಸ್ಕಿಂಗ್ ಮಾಡ್ತಾರೆ. ಅದ್ಭುತ ಯುವಕರು, ಇವತ್ತಿನ ಯುವಕರು ಬಹಳ ಅದ್ಭುತ. ಅವರು ನನಗನ್ಸುತ್ತೆ 38 ಇನ್ನೂ ಅದ್ಭುತ ಆಗ್ತಾರೆ. ಅವರು ಮಲ್ಟಿ ಟಾಸ್ಕಿಂಗ್ ಮಾಡುವಂತಹ ಗುಣ ಇನ್ನ ಬೆಳೆಸ್ಕೊತಾರೆ ಅವರು. ಆಮೇಲೆ ಕ್ರಿಟಿಕಲ್ ಆಗಿರ್ತಾರೆ ಅವರು. ಇದು ಪ್ರಶ್ನೆ ಮಾಡ್ತಾರೆ ಅನ್ಸುತ್ತೆ ನನಗೆ, ಖಂಡಿತ ಭರವಸೆ ಇದೆ, ಅದು ಮಾಡ್ತಾರೆ ಅವರು, ಮಾಡ್ತಾರೆ ಅಂತ ಅನ್ಸುತ್ತೆ. ಯಾರದಕ್ಕೆ ಬಲಿಯಾಗೋ ಒಂದು ಸೆಕ್ಷನ್ ಇರ್ತದೆ ಆಬ್ವಿಯಸ್ಲಿ, AIಗೆ ಟೆಕ್ನಾಲಜಿ ಬಲಿಯಾಗೋರು, ಅವ್ರನ್ನ ಬಡದಪ್ಸೋ ಕೆಲಸನೂ ಇವ್ರು ಮಾಡ್ತಾರೆ ಅನ್ಸುತ್ತೆ. ಅದು ನನಗಿರೋ ಭರವಸೆ. ಸರ್, ಈಗ ಒಂದು ರ್ಯಾಪಿಡ್ ಫೈರ್ ರೌಂಡ್ ಮಾಡೋಣ. ಅಂದ್ರೆ ನಾನು ನಿಮ್ಗೆ 2 ಆಪ್ಷನ್ ನ ಕೊಡ್ತೀನಿ. ಇದು ನಮ್ಮ ಇವತ್ತಿನ ಈ ಎಪಿಸೋಡ್ ನ ಕೊನೆ ಹಂತ. ಇದೇ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ನಾನು ನಿಮ್ಗೆ 2 ಆಪ್ಷನ್ ಕೊಡ್ತಾ ಹೋಗ್ತೀನಿ. ನೀವು ಅವು 2ರಲ್ಲಿ ಯಾವುದು ಬಹುಮುಖ್ಯ ಅಂತ ಅನ್ಸುತ್ತೆ ಅದನ್ನ ಚೂಸ್ ಮಾಡಿ ಸರ್. ಮೊದಲನೇದಾಗಿ, ಅಂಕಗಳು ಅಥವಾ ಕೌಶಲ್ಯ, ಮಾರ್ಕ್ಸ್ ಅಥವಾ ಸ್ಕಿಲ್ಸ್, ಯಾವುದು ಮುಖ್ಯ ಸರ್ 2ರಲ್ಲಿ? ಆಬ್ವಿಯಸ್ಲಿ ಸ್ಕಿಲ್ ಮುಖ್ಯ ಆಗುತ್ತೆ. ಓಕೆ. AI ಅಥವಾ ಮಾನವ ಸೃಜನಶೀಲತೆ? ಮಾನವ ಸೃಜನಶೀಲತೆ. ಓಕೆ. ಸರ್ಕಾರಿ ಶಾಲೆ ಅಥವಾ ಖಾಸಗಿ ಶಾಲೆ? ಸರ್ಕಾರಿ ಶಾಲೆಗಳು. ಓಕೆ. ಪದವಿ ಅಥವಾ ಅನುಭವ? ಓಕೆ. ಉದ್ಯೋಗ ಅಥವಾ ಉದ್ಯಮಶೀಲತೆ? ಉದ್ಯಮ ನಾವೇ ಸೃಷ್ಟಿ ಮಾಡುವ ರೀತಿ, ಅದೇ ಇಂಪಾರ್ಟೆಂಟ್. ಉದ್ಯಮ ಅಲ್ವಾ? ಓಕೆ. ಪುಸ್ತಕಗಳು ಅಥವಾ ಡಿಜಿಟಲ್ ಕಲಿಕೆ? ಪುಸ್ತಕಗಳು. ಓಕೆ. ಭವಿಷ್ಯಕ್ಕೂ ಇದು ಪುಸ್ತಕನೇ ಆಪ್ಷನ್ ಆಗತ್ತೆ ಅಂತ ಅನ್ಸುತ್ತಾ ಸರ್? ನನಗನ್ಸುತ್ತೆ ಪುಸ್ತಕಗಳು ವ್ಯಾಲ್ಯೂ ಹೋಗಲ್ಲ ಅನ್ಸುತ್ತೆ. IQ ಇಂಪಾರ್ಟೆಂಟ್ ಆಗುತ್ತಾ ಸರ್, ಅಥವಾ ಈ ಎಜುಕೇಶನ್ ಹಿಂದೆ ಹೋಗುವಂತದ್ದೇ ಇಂಪಾರ್ಟೆಂಟ್ ಆಗುತ್ತೆ? ಎಜುಕೇಶನ್ ಹಿಂದೆ ಹೋಗೋದೇ ಇಂಪಾರ್ಟೆಂಟ್ ಆಗುತ್ತೆ. ಓಕೆ, ಥ್ಯಾಂಕ್ ಯು ಸರ್. ಇವತ್ತಿನ ಈ ಟಾಪಿಕ್ಗೆ ಸಂಬಂಧಪಟ್ಟಾಗಿ ಸಾಕಷ್ಟು ವಿಚಾರಧಾರೆಗಳನ್ನ ನಮ್ಮ ಜೊತೆ ಶೇರ್ ಮಾಡ್ಕೊಂಡ್ರಿ. ಬಹುಶಃ ಇವತ್ತಿನ ಎಪಿಸೋಡ್ನ ನೋಡುವವರೆಗೂ ಕೂಡ ಅವರಲ್ಲಿದ್ದಂತಹ ಒಂದಿಷ್ಟು ಕನ್ಫ್ಯೂಷನ್ಸ್ಗಳು, ಭವಿಷ್ಯಕ್ಕೆ ಹೇಗಪ್ಪ, ಉದ್ಯೋಗ ಸಾಧ್ಯನಾ ಅಥವಾ ನಮ್ಮ ಭವಿಷ್ಯ ಎಲ್ಲಿಗೆ ಮುಗೀತಾ ಅನ್ನುವಂತಹ ಒಂದಿಷ್ಟು ಗೊಂದಲಗಳಿಗೆ ಇದು ಉತ್ತರ ಆಗಬಹುದು ಅಂತ ಅನ್ಸುತ್ತೆ. ಧನ್ಯವಾದಗಳು ಸರ್. ಥ್ಯಾಂಕ್ ಯು. ಎಸ್, ಇವತ್ತಿನ ಈ ಟಾಪಿಕ್ಗೆ ಸಂಬಂಧಪಟ್ಟ ಹಾಗೆ ನಿಮ್ಮಲ್ಲಿದ್ದಂತಹ ಒಂದಿಷ್ಟು ಕನ್ಫ್ಯೂಷನ್ ಬಹುಶಃ
ಬಹುಶಃ ಸರ್ ನೀಡಿದಂತಹ ಒಂದಿಷ್ಟು ಉತ್ತರಗಳು, ಇಲ್ಲಿ ನಡೆದಂತಹ ಚರ್ಚೆಗಳ ಮೂಲಕ ನಿಮ್ಗೆ ಸಿಕ್ಕಿದೆ ಅಂತ ಅನ್ಕೊಳ್ತೀನಿ. ಹೀಗೆ ಇನ್ನಷ್ಟು ಇನ್ಫಾರ್ಮೇಶನ್ಗಾಗಿ, ಇನ್ನಷ್ಟು ವಿಚಾರಧಾರೆಗಳಿಗಾಗಿ ನೋಡ್ತಾ ಇರಿ ಸುಮನ್ ಟಿವಿ ಕನ್ನಡ.